ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ, ಈ ಒಂದು ಸಂಜೆ ವೇಳೆಯಲ್ಲಿ ದೇವರ ಒಂದು ಅನುಗ್ರಹದಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ಒಂದು ವಾಕ್ಯವನ್ನು ಕೇಳುವಂತ ಒಂದು ವಿಶೇಷವಾದಂತಹ ಸಂದರ್ಭಕ್ಕೆ ನಿಮ್ಮೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ನೆಲ್ಲರನ್ನು ಕೂಡ ವಂದಿಸ್ತಾ ಈ ಒಂದು ಸಂಜೆಯ ಕೂಟಕ್ಕೆ ನಾವೊಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟನ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಳ್ತೀನಿ. ಶ್ರೀಕಾಂತ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪರಲೋಕ ತಂದೆಯಾದ ದೇವ್ರೆ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರ ದೇವ್ರೆ. ದೇವ್ರೆ, ಬೆಳಗಿಂದ ಇಲ್ಲಿವರೆಗೂ ಸ್ವಾಮಿ ಸೋದರನ್ನು ಒಟ್ಟಾಗಿ ಕೂಡಿಸಿ ಈ ಒಂದು ಸಂಜೆ ವೇಳೆಯಲ್ಲಿ ಆನ್ಲೈನ್ ಕ್ಲಾಸ್ ಬರುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ದೇವ್ರೆ. ತಂದೆಯ ಮಗನ ಮೂಲಕವಾಗಿ ದೇವ್ರೆ ನಾವು ಬಂದಿದ್ದೀವಿ ಸ್ವಾಮಿ. ನಿಮ್ಮ ಸತ್ಯಾನುಸಾರವಾಗಿ ನಡೆದು ನಮ್ಮ ಓಟವನ್ನು ಓಡಿ ಮುಗಿಸಿ ಚಿರಚಿತ್ರವಾಗಿ ನಡೀಲಿಕ್ಕೆ ಕೃಪೆ ಮಾಡ್ರಿ. ಎಲ್ಲರಿಗೆ ಶಾಂತಿ, ಸಮಾಧಾನ, ತಾಳ್ಮೆ, ಐಕ್ಯತೆ ಕೊಡ್ರಿ. ಹಾಗೆ ಸತ್ಯವನ್ನು ತಿಳ್ಕೊಂಡು ಸತ್ಯದಲ್ಲಿ ನಡೀಲಿಕ್ಕೆ ಕೃಪೆ ಮಾಡ್ರಿ. ಹಾಗೆ ಎಲ್ಲರಿಗೆ ಆರೋಗ್ಯ ಬಲವನ್ನು ಕೊಡ್ರಿ ಎಂಬುದಾಗಿ ಕೇಳ್ಕೊಳ್ತೀನಪ್ಪ. ಹಾಗೆ ಕರ್ತನೆ, ಈ ಸಮಯದಲ್ಲಿ ಸ್ವಾಮಿ ವಾಕ್ಯ ಹಂಚುವಂತ ದಾಸರನ್ನ ಆಶೀರ್ವದಿಸ್ರಿ. ಅವ್ರಿಗೆ ಪವಿತ್ರಾತ್ಮ ಸಹಾಯವನ್ನು ದಯಪಾಲಿಸ್ರಿ. ಹಾಗೆ ಮಗನ ಮೂಲಕವಾಗಿ ದೇವ್ರೆ ರಕ್ತದಲ್ಲಿಯೂ ಹಾಗೆ ದೇಹದಲ್ಲಿಯೂ ಪಾಲ್ಗಾರವಾಗ ನಮ್ಮ ದೇಹವನ್ನು ನಾವು ಪರಿಶುದ್ಧವಾಗಿ ಇಟ್ಕೊಂಡು ಆತನ ಸತ್ಯದಲ್ಲಿ ಇದೀವೋ ನಾವು ಏನಿದೀವಿ ಎಂಬುದಾಗಿ ಪ್ರತಿದಿನ ಅರ್ಥ ಮಾಡ್ಕೊಂಡು ನಡೀಲಿಕ್ಕೆ ಕೃಪೆ ಮಾಡ್ರಿ ದೇವ್ರೆ. ನಾವು ಪ್ರತಿದಿನ ತಪ್ಪು ಮಾಡುವಂತರಾಗಿದೀವಿ, ಪಾಪಿಸ್ತರಾಗಿದೀವಿ. ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಆತನ ವಾಕ್ಯವನ್ನು ಕೇಳಿ ಪ್ರತಿದಿನ ನಮ್ಮ ದೇಹವನ್ನು ಶುದ್ಧೀಕರಿಸ್ಕೊಂಡು ಸತ್ಯದಲ್ಲಿ ನಡೀಲಿಕ್ಕೆ ಕೃಪೆ ಮಾಡ್ರಿ. ಇಲ್ಲಿ ವಾಕ್ಯ ಕೇಳುವಂತ ಎಲ್ಲಾ ಸೋದರನ್ನ ಆಶೀರ್ವದಿಸ್ರಿ. ಎಲ್ಲರಿಗೂ ಆರೋಗ್ಯ ಬಲವನ್ನು ಕೊಡ್ರಿ. ಬಂದಿರುವಂತರನ್ನು ಬರಲಿರುವಂತರನ್ನು ಪ್ರತಿಯೊಬ್ಬರನ್ನು ಬಲಪಡಿಸ್ರಿ. ಈ ಆನ್ಲೈನ್ ಕ್ಲಾಸ್ ಅನ್ನು ಆಶೀರ್ವದಿಸಿನ ಬದಲು ಕೇಳಿದಿನಪ್ಪ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತಪ್ಪ, ನಮ್ಮ ಪರಲೋಕ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ನೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಒಂದು ವಿಶೇಷವಾದಂತಹ ದಿನದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಯೇಸು ಕ್ರಿಸ್ತರ ಒಂದು ಜೀವನ ಕುರಿತಾದಂತ ಒಂದು ಬುಕ್ ಸ್ಟಡಿನ ನಾವು ಆರಂಭ ಮಾಡ್ಕೊಳ್ಳುವಂತರಾಗಿರೋಣ. ಮೊದಲನೇದಾಗಿ ದ ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಕನ್ನಡದಲ್ಲಿ ಪುಟ ಸಂಖ್ಯೆ 48, ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ 178. ಕಳೆದ ವಾರ ನಾವು ಸ್ಟಡಿ ಮಾಡಿದ್ವಿ ಕರುಣೆ ಅನ್ನೋ ಒಂದು ಗುಣದ ಬಗ್ಗೆ. ಪ್ರಿಯರೇ, ನಾವು ತಿಳಿದಿರೋ ಪ್ರಕಾರ ಸತ್ಯವೇದದಲ್ಲಿ ಕರುಣೆ ಅನ್ನೋ ಒಂದು ಅಂಶಕ್ಕೆ ಮೂಲವಾಗಿ ಛಾಯೆ ಮತ್ತೆ ನಿಜ ಸ್ವರೂಪವಾಗಿ ಅದನ್ನ ಕ್ರಿಯಾತ್ಮಕವಾಗಿ ತೋರಲ್ಪಟ್ಟಿದ್ದು ಯೇಸು ಕ್ರಿಸ್ತರು ಒಬ್ರೇನೆ. ಹಾಗಿರ್ಬೇಕಾದ್ರೆ ಆ ಒಂದು ಕರುಣೆಯನ್ನ ಯೇಸು ಕ್ರಿಸ್ತರು ಯಾವ ರೀತಿ ತೋರ್ಪಡಿಸಿದ್ರು, ನಾವು ಯಾವ ರೀತಿ ಕರುಣೆ ಅನ್ನೋ ಒಂದು ಗುಣನ ವೃದ್ಧಿಪಡಿಸ್ಕೋಬೇಕು ಅನ್ನೋದನ್ನ ಕಳೆದ ವಾರ ನಾವು ಸ್ವಲ್ಪ ಸ್ಟಡಿ ಮಾಡಿದ್ವಿ. ಈ ದಿನ ಅದೇ ಒಂದು ಅಧ್ಯಾಯನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಕರುಣೆಯ ಬಗ್ಗೆ ನಮ್ಗೆ ಇನ್ನೂ ಒಂದು ಹಲವಾರು ವಿಚಾರಗಳನ್ನ ನಮ್ಗೆ ಈ ಒಂದು ಪ್ಯಾರದಲ್ಲಿ ಹೇಳ್ತಾರೆ. ಕರುಣೆ, ದಯೋಪಕಾರ, ಕ್ಷಮಾನುಗುಣವನ್ನು ಅಭ್ಯಾಸಿಸುವುದು ನಾವು ಕ್ಷಮೆಯನ್ನು ಹೊಂದಿ ಆ ಮೂಲಕ ರಕ್ಷಣೆ ಹೊಂದುವುದಕ್ಕೆ ಅವಶ್ಯಕವಾಗಿದ್ದು, ಅದು ಆಶೀರ್ವಾದಕರವಾಗಿರುವುದೆಂಬ ಕಾರಣಕ್ಕೆ ಮಾತ್ರವಲ್ಲದೆ ಇತರರ ಬಗ್ಗೆ ಅವರ ವೈಫಲ್ಯ, ಅಪರಿಪೂರ್ಣತೆಗಳ ವಿಷಯವಾಗಿ ಸಹಾನುಭೂತಿಯುಳ್ಳ ಹೃದಯದ ಸ್ಥಿತಿಯು ನಮ್ಮ ಹೃದಯಗಳಿಂದ ಕೆಲವು ಶರೀರ ಭಾವದ ಹಾಗೂ ಸೈತಾನನ ಕೃತ್ಯಗಳನ್ನು ತೊಡೆದು ಹಾಕಲು ಸಹಕಾರಿಯಾಗಿರುವುದು. ನಾವು ನಂಬಿಕೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ಕರ್ತನಿಗೆ ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠೆ ಮಾಡಿಕೊಂಡವರಾಗಿ, ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಲು ಪ್ರಯತ್ನಿಸುತ್ತಿರುವ ದೇವ ಜನರನ್ನು ಈ ಶರೀರ ಭಾವದ ಕೃತ್ಯಗಳು ಅನಂತರವೂ ಸಹ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಪ್ರವೃತ್ತಿ ಹೊಂದಿರುವುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ನಮ್ಗೆ ಈ ಒಂದು ವಿಶ್ಲೇಷಣೆನ ಕೊಡ್ತಾ ಇದ್ದಾರೆ. ಕರುಣೆ, ದಯೆ, ಉಪಕಾರ ಇದೆ, ಈ ಒಂದು ಗುಣಗಳಿದೆಯಲ್ಲ, ಇದು ನಾವು ಅಭ್ಯಾಸ ಮಾಡ್ಕೋಬೇಕಂತೆ, ವೃದ್ಧಿಪಡಿಸ್ಕೋಬೇಕಂತೆ ನಮ್ಮ ಒಂದು ಜೀವನ ಒಂದು ಶೈಲಿಯಲ್ಲಿ. ಇದು ಬರೀ ನಮ್ಮ ಒಂದು ಆತ್ಮಿಕವಾಗಿ ಮಾತ್ರ ಅಲ್ಲ ರೀ,
ಇದು ನಮ್ಮ ಒಂದು ಶಾರೀರಿಕವಾಗಿಯೂ ಮತ್ತೆ ಈ ಒಂದು ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ಈ ಒಂದು ಗುಣಗಳನ್ನ ನಮ್ಮಲ್ಲಿ ಇಟ್ಕೊಂಡಿರ್ಬೇಕಂತೆ. ಇದನ್ನ ಇಟ್ಕೊಂಡಾದ ಮೇಲೆ ರಕ್ಷಣೆ ಹೊಂದೋದು ಅವಶ್ಯ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ನೋಡಿ. ಸಹಜವಾಗಿ ನಾವೆಲ್ಲ ನೋಡೋ ಪ್ರಕಾರ ಯೇಸು ಕ್ರಿಸ್ತರನ್ನ ನಂಬಾದ ಮೇಲೆನೆ ಇವೆಲ್ಲ ಒಂದು ಗುಣಗಳು ನಮ್ಮಲ್ಲಿ ವೃದ್ಧಿ ಆಗುತ್ತೆ ಅಂತ ಅನ್ಕೋತೀವಿ. ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲಿ ಕೆಲವೊಂದು ಒಳ್ಳೆ ಗುಣಗಳು ಯೇಸು ಕ್ರಿಸ್ತರನ್ನ ಅರಿಯೋದಕ್ಕಿಂತ ಮುಂಚಿತವಾಗ್ಲೇನೆ ಇರುತ್ತೆ. ಅದರಲ್ಲಿ ಕೆಲವೊಂದು ಉದಾಹರಣೆ ಉಪಕಾರ ಮಾಡೋದು, ದಯೆ ತೋರಿಸುವಂಥದ್ದು, ಕರುಣೆ ಹೊಂದುವಂಥದ್ದು. ಯೇಸು ಕ್ರಿಸ್ತರ ಅರ್ಥ ಆದ್ಮೇಲೆ ಈ ಒಂದು ಗುಣಗಳ ಬಗ್ಗೆ ನಮ್ಗೆ ಅರಿವನ್ನ ತಿಳ್ಕೊಂಡು ಇದರ ಪ್ರಾಮುಖ್ಯತೆಗಳನ್ನ ತಿಳ್ಕೊಂಡು ನಾವು ಇದರಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದುತ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರಿ. ಈ ರೀತಿ ನಾವು ತಿಳ್ಕೊಬೇಕು. ನಮ್ಮಲ್ಲಿ ನಾವು ಒಂದು ಜೀವಿತದಲ್ಲಿ ವೈಫಲ್ಯತೆ ಇದ್ದೇ ಇರುತ್ತೆ. ನಮ್ಮ ಒಂದು ಅಪರಿಪೂರ್ಣರಾಗಿರೋಂಥ ನಾವೆಲ್ಲರೂ ಕೂಡ ನಮ್ಮ ಒಂದು ಹೃದಯದ ಸ್ಥಿತಿ ಏನಿದೆ ಅಂತಂದ್ರೆ ಒಳ್ಳೇದನ್ನ ಮಾಡೋದಕ್ಕೆ ಪ್ರಯತ್ನಿಸುತ್ತೆ. ಆದ್ರೆ ನಮ್ಮ ಒಂದು ಶಾರೀರಿಕವಾದಂತ ಒಂದು ಗುಣ ಸೈತಾನನ ಒಂದು ಕೃತ್ಯಗಳಿಗೆ ಏನಾಗೋಗಿದೆ ಅಂತಂದ್ರೆ ಸೇರ್ಬಿಟ್ಟಿದೆ. ಆದ್ರಿಂದ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಡಬಲ್ ಮೈಂಡೆಡ್ ತರ ಆಗೋಗ್ತಾ ಇದೀವಿ. ಅಂದ್ರೆ ಒಂದು ಆತ್ಮಿಕವಾಗೂ ಒಂದು ಶಾರೀರಿಕವಾಗಿ ಎರಡು ವಿಧವಾದಂತ ರೀತಿಯಲ್ಲಿ ನಾವು ಕ್ರಿಯೆಗಳನ್ನ ತೋರಿಸ್ತಾ ಇದೀವಿ. ಅಂದ್ರೆ ಹೇಗೆ ದೇವರ ಮಕ್ಕಳಿದ್ದಾಗ್ಲೆಲ್ಲ ನಾವು ಕರುಣೆ ತೋರ್ಸೋದು, ದಯೆ ತೋರ್ಸೋದು, ಉಪಕಾರ ಮಾಡೋದು, ಅದನ್ನೆಲ್ಲ ತೋರಿಸ್ತಾ ಇರ್ತೀವಿ. ಅದೇ ದೇವರ ಮಕ್ಳು ಇಲ್ದೇ ಇರುವಾಗ ಅನ್ಯರ ಮಧ್ಯದಲ್ಲಿದ್ದಾಗ ಈ ಒಂದು ಗುಣಗಳ ಬಗ್ಗೆ ಒಂದು ಚೂರುನು ಕೂಡ ನಾವು ವ್ಯಕ್ತನೆ ಪಡಿಸ್ತಾ ಇರೋ ತರ ಇದ್ಬಿಟ್ಟಿದೀವಿ. ಈ ರೀತಿ ನಾವ್ ಇರಬಾರ್ದು ಅಂತ ಅನ್ಬಿಟ್ಟು ನಮ್ಗೆ ಈ ಒಂದು ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಪ್ರತಿಷ್ಠೆ ಮಾಡಿಸ್ಕೊಂಡಿರೋರು. ನಾವು ನೋಡೋರ್ಗೋಸ್ಕರ ನಡಿದೆ, ನಂಬಿರೋರ್ಗೋಸ್ಕರ ನಡಿಬೇಕು. ಅಂತಂದ್ರೆ ಯಾವ ರೀತಿ ಅಂತಂದ್ರೆ ನಾವು ಬರೀ ತೋರ್ಪಡಿಸುವಂತ ರೀತಿಯಲ್ಲಿ ಇರಬಾರ್ದು ಪ್ರಿಯರೇ. ನಾವು ನಂಬಿರೋರು ಯಾರು? ಯೇಸು ಕ್ರಿಸ್ತರನ್ನ. ಅವರ ಒಂದು ಗುಣಗಳನ್ನ ನಮ್ಮ ಒಂದು ಟಾಪ್ ಟು ಬಾಟಮ್ ಅದನ್ನ ಧರಿಸ್ಕೊಂಡು ಅದರ ಪ್ರಕಾರನೇ ನಾವು ನಡ್ಕೊಂಡು ಹೋದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ. ನಮ್ಮ ಒಂದು ಈ ಒಂದು ಶರೀರ ಭಾವ ಕೃತ್ಯಗಳಿಂದ ನಾವು ದೂರ ಹೋಗಿ ಒಂದು ಆತ್ಮಿಕವಾದಂತ ಕೃತ್ಯಗಳಿಗೆ ಸೇರೋದಕ್ಕೆ ಸಾಧ್ಯ ಅಂದ್ಬಿಟ್ಟು ಲೇಖಕರು ಹೇಳ್ತಾ ಇದ್ರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನಿರ್ಮಲಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ಥ್ಯಾಂಕ್ ಯು. ನಾವು ಪೂರ್ಣವಾಗಿ ಕರ್ತನವರಾಗಿ ನಮ್ಮಿಂದ ತೊಡೆದು ಹಾಕಲಿರುವ ಶರೀರ ಭಾವದ ಕರ್ಮಗಳಲ್ಲಿ ಅಪೋಸ್ತಲನು ಈ ಮುಂದಿನ ಗುಣಗಳನ್ನು ಸೇರಿಸಿದ್ದಾನೆ. ಅವುಗಳು ಯಾವುವೆಂದರೆ ಕೋಪ, ಮತ್ಸರ, ಕ್ರೋಧ, ಅಸೂಯೆ, ಹಗೆತನಗಳು. ಸ್ವಾರ್ಥ ಭಾವದ ಈ ಎಲ್ಲಾ ಗುಣ ಲಕ್ಷಣಗಳು ಕರುಣೆಯನ್ನು ವಿರೋಧಿಸುವಂತಹವುಗಳು. ಹೃದಯದ ಆಳದಲ್ಲಿ ಗುಪ್ತವಾಗಿ ಅಡಗಿಕೊಂಡು ಬೇರೂರಿ ಬೀಡು ಬಿಟ್ಟಿರುವ ಸ್ಥಳಗಳಿಂದ ಕರುಣೆಯು ಬಹಳ ಮಟ್ಟಿಗೆ ಇವುಗಳನ್ನು ಹೊರಹಾಕುವುದು. ಭಾಗ್ಯಕರವಾದ ಕರುಣಾಗುಣವು ಪ್ರೀತಿಗೆ ಬಹಳ ನಿಕಟವಾದ ಸಂಬಂಧ ಹೊಂದಿರುವುದು. ಏಕೆಂದರೆ ದೇವರ ಪ್ರೀತಿಮಯವಾದ ಆತ್ಮವನ್ನು ಹೊಂದಿರುವಷ್ಟರ ಮಟ್ಟಿಗೆ ನಾವು ಇತರರಿಗೆ ಕರುಣೆಯನ್ನು ತೋರಿಸುವೆವು. ಆತನೂ ಸಹ ಕ್ರಿಸ್ತನಲ್ಲಿ ನಮಗೆ ಕರುಣೆಯನ್ನು ಅನುಗ್ರಹಿಸುವುದರ ಮೂಲಕ ನಮ್ಮ ಕಡೆಗೆ ಇರುವ ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಇತರರನ್ನು ಭಾವಿಸಲುವಾಗಿರುವ ಪ್ರೀತಿ ಕರುಣೆಗಳು ಅಸೂಯೆಯನ್ನು ಹೊರಹಾಕುವುದರಲ್ಲಿ ಹೆಚ್ಚು ಫಲಕಾರಿಯಾಗಿರುವುದು. ನಾವು ಯಥಾರ್ಥವಾಗಿ ಪ್ರೀತಿಸುವವರ ವಿಷಯವಾಗಿ ಅಸೂಯೆ ಪಡುವುದು ಹೇಗೆ ಸಾಧ್ಯ? ನಮ್ಮ ವೈರಿಗಳನ್ನು ಪ್ರೀತಿಸಿರಿ, ಅವರಿಗೆ ಕರುಣೆ ಕನಿಕರವನ್ನು ತೋರಿ ಹೃದಯಪೂರ್ವಕವಾಗಿ ಅವರನ್ನು ಕ್ಷಮಿಸುವವರಾದರೆ ಅವರ ಬಗ್ಗೆ ದ್ವೇಷವುಳ್ಳವರಾಗಿರುವುದು ಹೇಗೆ? ಅವರ ಮೇಲೆ ನಮಗೆ ಕರುಣೆ ಇದ್ದು ಅವರ ವಿಷಯವಾಗಿ ಕೇವಲ ಕ್ಷಮಾಭಾವ ಉಳ್ಳವರಾಗಿದ್ದಲ್ಲಿ ಅವರನ್ನು ಹಗೆ ಮಾಡಲು ಹೇಗೆ ಸಾಧ್ಯ? ನಾವು ದೇವರ ಆಜ್ಞೆಗಳಿಗೆ ವಿರೋಧವಾಗಿ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ನಿರೀಕ್ಷಿಸುವವರಾಗಿ ಕರುಣೆ ಮತ್ತು ಕ್ಷಮಾಭಾವದಿಂದ ಕೂಡಿದವರಾಗಿ ನಮಗೆ ವಿರೋಧವಾಗಿ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ಸಿದ್ಧರಿದ್ದಲ್ಲಿ ನಾವು ಜಗಳ ಗಂಟಿಗರಾಗುವುದು ಹೇಗೆ ಸಾಧ್ಯ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಹಿರಿಯ ಸಹೋದರಾದಂತ ರಜಲ್ ಬ್ರದರ್ ಅವರು ಒಂದೊಳ್ಳೆ ಅತ್ಯುನ್ನತವಾದಂತ ರೀತಿಯ ಒಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಎಚ್ಚರಿಕೆ ಮಾತುಗಳನ್ನು ಕೂಡ ಇಲ್ಲಿ ತೋರ್ಪಡಿಸಿದ್ದಾರೆ ಪ್ರಿಯರೇ.
ನೋಡಿ, ನಾವೆಲ್ಲ ಪರಿಪೂರ್ಣರಾಗಿ ಕರ್ತರಿಗೆ ನೇಮಕ ಮಾಡಿರುವಂತವ್ರು. ಅಂದ್ರೆ ನಾವೆಲ್ಲರೂ ಕೂಡ ದೇವರಿಗೆ ನಾವು ಒಪ್ಪಿಸ್ಕೊಟ್ಟಿರೋದ್ರಿಂದ ನಮಗೆ ಕೆಲವೊಂದು ತಡೆಗಳೆಲ್ಲ ಬರ್ಬೋದು. ಒಂದು ಬೇರೆ ಒಂದು ಮನಸ್ಥಿತಿಗಳೆಲ್ಲ ಕೂಡ ಇರ್ಬೋದು. ಅದರಲ್ಲಿ ನಮ್ಗೆ ಕೋಪ, ಮತ್ಸರ, ಕ್ರೋಧ, ಅಸೂಯೆ, ಹಗೆತನ ಇಂಥ ಹಲವಾರು ಗುಣಗಳು ನಮ್ಮಲ್ಲಿ ಕಾನ್ಸಿಕ್ರೇಟೆಡ್ ಆಗಿದ್ರೂ ಕೂಡ ಇರೋದಕ್ಕೆ ಸಾಧ್ಯತೆ ಇದೆಯಂತೆ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಎಲ್ಲಾ ಗುಣಗಳಿಗಿಂತನೂ ಕರುಣೆನ ನಾವು ಏನಾದ್ರೂ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ, ನಮ್ಮಲ್ಲಿ ಏನಾದ್ರೂ ಕರುಣೆ ಅನ್ನೋ ಒಂದು ಗುಣಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಪ್ರಿಯರೇ, ಈ ನಮ್ಮ ಒಳ್ಳೆ ಈ ಒಂದು ಕೊಳಕು ಹೃದಯ ಏನಾಗುತ್ತೆ ಅಂತಂದ್ರೆ, ಗುಪ್ತವಾಗಿ ಅಡಗಿಸ್ಕೊಂಡಿರುವಂತ ಬೇರೂರ್ ಇದ್ದಿರುವಂತ ಈ ಒಂದು ಕೆಟ್ಟ ಗುಣಗಳನ್ನೆಲ್ಲಾನು ಕೂಡ ತೆಗೆದಾಕೋದಕ್ಕೆ ಸಾಮರ್ಥ್ಯ ಇದೆಯಂತೆ ಪ್ರಿಯರೇ. ನೋಡಿ, ಬರೀ ಕರುಣೆ ಅನ್ನೋ ಒಂದು ಗುಣ ಏನ್ ಮಾಡುತ್ತೆ ಅಂದ್ರೆ, ನಮ್ಮಲ್ಲಿ ಕೋಪ, ಮತ್ಸರ, ಕ್ರೋಧ, ಅಸೂಯೆ, ಹಗೆತನ ಎಂತ ದೊಡ್ಡ ದೊಡ್ಡ ಯೂಸ್ಲೆಸ್ ಆಗಿರುವಂತ ಒಂದು ಕ್ಯಾರೆಕ್ಟರ್ಗಳನ್ನೆಲ್ಲ ತೆಗೆದಾಕ್ಬಿಡುತ್ತೆ ಪ್ರಿಯರೇ. ನೋಡಿ, ನಮ್ಮಲ್ಲಿ ಕರುಣೆ ಅನ್ನೋದಿದ್ರೆ ಕೋಪ ಅನ್ನೋದಿರಲ್ಲ, ಕರುಣೆ ಅನ್ನೋದಿತ್ತು ಅಂದ್ರೆ ಮತ್ಸರ ಅನ್ನೋದ್ ಬಡಲ್ಲ, ಕ್ರೋಧ ಅನ್ನೋದಿರಲ್ಲ, ಹೊಟ್ಟೆ ಕಿಚ್ಚು, ಅಸೂಯೆ, ಹಗೆತನ ಇವೇನು ಇರಲ್ವಂತೆ ಪ್ರಿಯರೇ. ಯಾಕೆ ಅಂತಂದ್ರೆ ಈ ಒಂದು ಗುಣ ತುಂಬಾ ಪ್ರಬಲವಾದಂತದ್ದಾಗಿದೆ ಅಂತೆ. ಏಕೆಂದ್ರೆ ದೇವರು ಪ್ರೀತಿ ಮಾಡ್ತಾರಲ್ಲ, ಅವರು ಈ ಒಂದು ಆ ಒಂದು ಗುಣ, ಈ ಕರುಣೆ ಅನ್ನೋ ಒಂದು ಗುಣನ ತೋರ್ಸಿರುವಂತ ವ್ಯಕ್ತಿಗಳನ್ನೇ ಆರಿಸಿ ತೆಗ್ದಿರೋದು. ಈ ಒಂದು ಗುಣದಲ್ಲಿ ಯೇಸು ಕ್ರಿಸ್ತರು ನಮ್ಗೆ ತುಂಬಾ ದೊಡ್ಡ ಎಕ್ಸಾಂಪಲ್ ಆಗಿದಾರಂತೆ ಪ್ರಿಯರೇ. ಅವರು ಎಲ್ಲಾ ರೀತಿಯಲ್ಲೂ ಕರುಣೆನ ತೋರಿಸಿದ್ದಾರೆ, ಪ್ರೀತಿನ ವ್ಯಕ್ತಪಡಿಸಿದ್ದಾರೆ, ಅಸೂಯೆ ಎಲ್ಲೂ ಪಡ್ಲಿಲ್ಲ, ಯಾರಲ್ಲೂ ಕೂಡ ಹೊಟ್ಟೆ ಕಿಚ್ಚು ಪಡ್ಲಿಲ್ಲ, ಒಳ್ಳೆ ಫಲಗಳನ್ನ ಅವ್ರೆಲ್ಲಾರ್ಗು ಕೂಡ ತೋರ್ಸಿದ್ರು. ನೋಡಿ, ಯಾಕೆ ಅಂತಂದ್ರೆ ಅವರಲ್ಲಿದ್ದಂತ ಒಂದು ಒಳ್ಳೆ ಗುಣಗಳು ಒಳ್ಳೆ ಫಲಗಳನ್ನ ಕೊಟ್ಟಿದೆ ಪ್ರಿಯರೇ. ಅದೇ ಪ್ರಕಾರ ನಮ್ಗೊಂದು ಉದಾಹರಣೆನೂ ಕೂಡ ಹೇಳ್ತಾ ಇದಾರೆ. ನೋಡಿ, ನಿಮ್ ವೈರಿಗಳನ್ನ ನೀವು ಪ್ರೀತಿ ಮಾಡ್ತೀನಿ, ನಾನು ಅವನಿಗೆ ಹಾಗೆ ಮಾಡಲ್ಲ, ಅವನಿಗೆ ನಾನು ಯಾವುದೇ ತರ ಒಂದು ಬೇರೆ ರೀತಿ ನಾನು ಮಾಡಲ್ಲ ಅಂತ ಅನ್ಬಿಟ್ಟು ಹೇಳ್ಬೋದು ಬಾಯಲ್ಲಿ. ಆದ್ರೆ ಮನಸ್ಪೂರ್ವಕವಾಗಿ ಮಾಡಿ ಅನ್ಬಿಟ್ಟು ನಮ್ಗಿಲ್ಲಿ ಮಾರ್ಗ ಸೂಚಿಸ್ತಾ ಇದಾರೆ ಪ್ರಿಯರೇ. ಸ್ವಲ್ಪ ಕಷ್ಟನೇ ಇರ್ಬೋದು, ನಮ್ಮ ವೈರಿಗಳು, ಯಾರಿಗೂ ವೈರಿಗಳಿಲ್ಲ ಅಂತಿಲ್ಲ. ಸೊ ನಮ್ಮ ಇಲ್ಲಿರೋಂತ ಎಲ್ಲಾ ಸಹೋದರ ಸಹೋದರಿಗೂ ಕೂಡ ಒಂದು ಆತ್ಮಿಕವಾಗೂ ಆಗ್ಲಿ, ಒಂದು ಲೌಕಿಕವಾಗ್ಲೂ ಆಗ್ಲಿ ಕೆಲವೊಬ್ರು ವೈರಿಗಳ ತರ ಇರ್ತಾರೆ. ಅಂದ್ರೆ ನೀವು ನೋಡೋ ಪ್ರಕಾರ ದೊಡ್ಡ ವಿಲನ್ಗಳಲ್ಲ ಪ್ರಿಯರೇ. ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ಈ ವ್ಯಕ್ತಿಗಳು ನಮ್ಮೊಟ್ಟಿಗಿದ್ರೆ ನಮ್ಮ ಯಾವುದೇ ತರವಾದಂತ ಒಂದು ಸಫಲತೆ ಇರಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ನಾವು ಹಗೆತನ ಮಾಡ್ತಿರ್ತೀವಿ. ಈ ಒಂದು ಸನ್ನಿವೇಶದಲ್ಲಿ ಪ್ರಿಯರೇ, ನಮ್ಗೆ ದೇವ್ರ ವಾಕ್ಯ ಏನ್ ಹೇಳುತ್ತೆ ಅಂತಾರೆ, ಅವನ್ನ ಕ್ಷಮಿಸ್ಬೇಕಂತೆ, ಅವನ್ನ ಕನಿಕರಿಪಿಸ್ಬೇಕಂತೆ. ಸಾಧ್ಯವಾದಷ್ಟು ಅವರೊಟ್ಟಿಗೆ ನಾವು ನಮ್ಮ ಒಂದು ಯೋಚನೆಗಳನ್ನ ಹಂಚ್ಕೊಂಡು ಒಂದು ಜ್ಞಾನವಾಗಿ ನಡ್ಕೊಳ್ಳಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ದೇವರ ಜ್ಞಾನದಲ್ಲಿ ನಾವು ನಡ್ಕೋಬೇಕಂತೆ ಪ್ರಿಯರೇ. ಆದಷ್ಟು ನಾವು ಕ್ಷಮಿಸಿ ಆ ಒಂದು ಕ್ರಿಯಾತ್ಮಕವಾಗಿ ತೋರ್ಸೋದ್ರಿಂದ ಏನಾಗತ್ತೆ ಅಂತಂದ್ರೆ, ಅವರು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅವರು ಕೂಡ ಏನ್ ಮಾಡ್ತಾರೆ, ಯಾವುದೇ ವಿಧವಾದಂತ ಒಂದು ಜಗಳ ಗಂಟ ಮಾಡೋದೇ ಆಗ್ಲಿ ಇದೆಲ್ಲ ಸಾಧ್ಯವಾಗಿ ಇರೋದಿಲ್ಲ ಅನ್ಬಿಟ್ಟು ನಮ್ಗೆ ಲೇಖಕರು ಹೇಳ್ತಾ ಇದಾರೆ. ಹಿರಿಯ ಸಹೋದರ ಅಂತ ರಜಲ್ ಬ್ರದರ್ ನೋಡಿ, ಒಂದ್ ಒಳ್ಳೆ ತರ ಒಂದು ಮಾಹಿತಿನ ನಮ್ಗೆ ಹಂಚಿದ್ದಾರೆ. ಇದನ್ನ ನಾವು ಆದಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡು ನೋಡೋಣ ನಮ್ಮ ಒಂದು ಜೀವಿತದಲ್ಲಿ. ಮುಂದಿನ ಒಂದು ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಥ್ಯಾಂಕ್ ಯು. ಕರುಣೆಯು ನ್ಯಾಯ ತೀರ್ಮಾನಗಳನ್ನು ಗೆದ್ದು ಹಿಗ್ಗುತ್ತದೆ ಎಂದು ಅಪೋಸ್ತಲರು ವಿವರಿಸಿ ಹೇಳಿರುವರು. ಯಾಕೋಬ 2:13. ದೇವರ ಕರುಣೆಯು ದೇವರ ನ್ಯಾಯವಿಧಿಯ ಬೇಡಿಕೆಯನ್ನು ಸಂತೃಪ್ತಿಗೊಳಿಸಿದ್ದು, ನಮ್ಮ ಮಾನವ ಕುಲವನ್ನು ನ್ಯಾಯದಂಡನೆಯಿಂದ ರಕ್ಷಿಸಲು ಹೀಗೆ ಮಾರ್ಗವನ್ನು ಸಿದ್ಧಪಡಿಸಿರುವುದು. ಹೀಗಿರುವಲ್ಲಿ ಯಾರು ದೇವರ ಆತ್ಮದಲ್ಲಿ ಪಾಲನ್ನು ಹೊಂದಿರುವರೋ ಮತ್ತು ಯಾರಲ್ಲಿ ಅದು ಸೂಕ್ತವಾದ ಅಭಿವೃದ್ಧಿಯ ಹಂತಕ್ಕೆ ತಲುಪಿರುವುದೋ ಅವರು ತಮ್ಮಲ್ಲಿರುವ ಕರುಣೆಯು ನ್ಯಾಯದ ವಿಷಯವಾದ ತಮ್ಮ ಪರಿಕಲ್ಪನೆಗಳನ್ನು ಗೆಲ್ಲುವಂತೆ ಮಾಡಿರುತ್ತಾರೆ. ಯಾಕೆಂದರೆ ಅವರಲ್ಲಿ ತಮ್ಮ ಜೊತೆಯವರಿಂದ ತಮ್ಮ ವಿಷಯವಾಗಿ ನ್ಯಾಯವಿಧಿಗಳು ಬಯಸುವ ಯಾವ ಬೇಡಿಕೆಗಳನ್ನು ಈಡೇರಿಸುವ ಅಗತ್ಯವಿರುವುದಿಲ್ಲ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಮ್ಗೆ ಕರುಣೆ ಬಗ್ಗೆ ನಾವು ಎಷ್ಟೊಂದು ವಿಚಾರಗಳನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಇಲ್ಲಿ ನಮ್ಗೊಂದು ಉದಾಹರಣೆಗಳನ್ನ ಕೊಡ್ತಾ ಇದಾರೆ. ನೋಡಿ, ಕರುಣೆ ನ್ಯಾಯ ತೀರ್ಮಾನವನ್ನು ಗೆದ್ದು ಹೀಗುತ್ತದೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ನೋಡಿ,
ಕರುಣೆ ಅನ್ನೋದಿದೆಯಲ್ಲ ಅದನ್ನ ನ್ಯಾಯನ ಎದುರು ನೋಡುತ್ತೆ, ಅದು ಗೆದ್ದೇ ಗೆಲ್ಲುತ್ತೆ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಅಪೊಸ್ತಲರೆಲ್ಲರಲ್ಲೂ ಕೂಡ ಈ ಒಂದು ಕ್ಯಾರೆಕ್ಟರ್ ತುಂಬಾ ಇತ್ತು ಅಂತ ಅನ್ಬಿಟ್ಟು ನಾವು ನೋಡ್ತಿದೀವಿ. ಅವರು ಆ ಒಂದು ಕ್ಯಾರೆಕ್ಟರ್ ಇರೋದ್ರಿಂದಲೇ ಏನ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತರು ತೋರಿದಂತ ಒಂದು ಮಾರ್ಗದಲ್ಲಿ ನಡೆದು ದೇವರ ಆತ್ಮದಿಂದ ಫಲಗಳನ್ನ ಹೊಂದ್ಕೊಂಡು ಮತ್ತೆ ಅವರು ಸೂಕ್ತವಾದ ಅಭಿವೃದ್ಧಿ ಹೊಂದೋದಕ್ಕೆ ಅವರು ಹೋದ್ರು ಅಂತ ಅನ್ಬಿಟ್ಟು ನಾವು ನೋಡ್ತಾ ಇದೀವಿ ಪ್ರಿಯರೇ. ಅಂದ್ರೆ ಅವ್ರು ಆಲ್ರೆಡಿ ಒಂದು ಲೆವೆಲ್ ಅಲ್ಲಿ ಬೆಳೆದಿದ್ರು ಹೊರತು ಇನ್ನು ಎಕ್ಸ್ಟ್ರಾರ್ಡಿನರಿ ಆಗಿ ಬರೋದಕ್ಕೆ ಸಾಧ್ಯವಾಗಿದ್ದೆ ಯಾವುದು ಅಂದ್ರೆ ಅವರಲ್ಲಿದ್ದಂತ ಒಂದು ಕೆಲವೊಂದು ಒಳ್ಳೆ ಒಳ್ಳೆ ಗುಣಗಳು. ಆ ಒಳ್ಳೆ ಒಳ್ಳೆ ಗುಣಗಳು ಏನ್ ಮಾಡ್ತು ಅಂದ್ರೆ ಅವ್ರನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಸಹಾಯ ಮಾಡ್ತು ಪ್ರಿಯರೇ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಎಲ್ರೂ ಕೂಡ ಏನಾದ್ರು ಅಂದ್ರೆ ನ್ಯಾಯ ವಿಧಿಗಳಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಈಡು ಅಂದ್ರೆ ಒಂದ್ ಒಳ್ಳೆ ರೀತಿ ಪೀಠಕ್ಕೆ ನಾವು ಯಾವ ರೀತಿ ಒಂದು ಬಲಿನ ಅರ್ಪಿಸೋದಕ್ಕೆ ನಾವು ತೊಡಕಿಸ್ತೀವೋ ಆ ರೀತಿ ಅವರು ದೇವರ ಒಂದು ಕರ್ತವ್ಯದಲ್ಲಿ ನಿರಂತಕರಾಗಿದ್ರು ಅನ್ಬಿಟ್ಟು ನಮ್ಗೆ ಗಮನಾರ್ಹವಾದಂತ ಒಂದು ಮಾತುಗಳನ್ನ ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಇದೇ ಒಂದು ಪ್ಯಾರನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ ನೋಡಿ ನೆಕ್ಸ್ಟ್ ಕಾಂಟೆಕ್ಸ್ಟ್ ನಲ್ಲಿ. ಸಿಸ್ಟರ್ ಕಂಟಿನ್ಯೂ ಮಾಡಿ. ಕರ್ತನ ಜನರಲ್ಲಿ ನ್ಯಾಯ ವಿವೇಚನೆಯ ಅಂಶವು ಕುರುಡಾಗಿರುವಂತೆ ಇರದಿದ್ದರೂ ಓದ್ಲಾ? ಓದಿ ಸಿಸ್ಟರ್, ಓದಿ. ಕರ್ತನ ಜನರಲ್ಲಿ ನ್ಯಾಯ ವಿವೇಚನೆಯ ಅಂಶವು ಕುರುಡಾಗಿರುವಂತೆ ಇರದಿದ್ದರೂ ಅವರು ಇತರರಲ್ಲಿನ ತಪ್ಪು ದೋಷಗಳನ್ನು ಸ್ಪಷ್ಟವಾಗಿ ಗ್ರಹಿಸುವವರಾಗಿರುವಂತಿದ್ದರು. ಹಾಗೂ ಅವರು ತಮ್ಮ ನಡೆ, ನುಡಿ, ಕ್ರಿಯೆಗಳ ವಿಷಯದಲ್ಲಿ ನ್ಯಾಯವಂತರಾಗಿ ನಡಕೊಳ್ಳ ಬಯಸುವವರಾಗಿದ್ದರು. ತಮಗೆ ವಿರೋಧವಾಗಿ ತಪ್ಪು ಮಾಡಿದವರ ವಿಷಯವಾಗಿ ನ್ಯಾಯವಿಧಿಯ ಬೇಡಿಕೆಗಳ ಮೇಲೆ ತಮ್ಮ ಹೃದಯಗಳಲ್ಲಿ ಕರುಣೆಯು ಗೆಲ್ಲುವಂತೆ ಮಾಡುವವರಾಗಿರಬೇಕು. ಅವರು ತಮಗೆ ಹಾನಿ ಮಾಡಿದವರ ವಿಷಯದಲ್ಲಿ ಕೋಪವುಳ್ಳವರಾಗಿರಬಾರದು, ಇಲ್ಲವೇ ತಮ್ಮ ವಿರೋಧಿಗಳ ವಿಷಯದಲ್ಲಿ ನ್ಯಾಯವನ್ನು ಬಯಸುವವರಾಗಿ ತಾವೇ ಅವರಿಗೆ ಮುಯ್ಯಿ ತೀರಿಸುವವರಾಗಿರಬಾರದು. ವಾಸ್ತವದಲ್ಲಿ ಅವರಿಗೆ ದೇವರೇ ನ್ಯಾಯ ವಿಚಾರಿಸುವನೆಂದು ನಾನೂ ಸಹ ನನ್ನಲ್ಲಿ ಪಾರಂಪರ್ಯವಾಗಿ ಬಂದಿರುವ ಬಲಹೀನತೆಗಳ ದಿಸೆಯಿಂದ ಪರಿಪೂರ್ಣವಾದ ನ್ಯಾಯ ವಿಧಿಗಳಿಗೆ ವಿರೋಧವಾಗಿ ತಪ್ಪು ಮಾಡುವವನಾಗಿದ್ದು, ನನ್ನಂತೆ ಆದರೂ ಬೇರೆ ವಿಧವಾದ ಬಲಹೀನತೆಗಳನ್ನು ಪಾರಂಪರ್ಯವಾಗಿ ಹೊಂದಿರುವ ಸಹಜೀವಿಗಳ ವಿಷಯವಾಗಿ ಕರುಣೆ ಹೊಂದಿದವನಾಗಿ ಇರಬೇಕೆಂದು ಹೇಳುವವರಾಗಿರಬೇಕಾಗಿರುವುದು. ದೈವ ವಿಧಿಗನುಸಾರವಾಗಿ ಭಾಗ್ಯಕರವಾದ ಗುಣಗಳಾದ ಕರುಣೆ, ಕನಿಕರ, ಕ್ಷಮಿಸುವಿಕೆಗಳನ್ನು ಅಭ್ಯಾಸಿಸುವುದು ನನ್ನದಾಗಿರಬೇಕು. ಹೀಗೆ ಮಾಡುವವರು ಈ ಪ್ರಪಂಚದ ತಮ್ಮ ಶರೀರದ ಹಾಗೂ ಸೈತಾನನ ಕೆಟ್ಟ ಕಾರ್ಯಗಳನ್ನು ಹಾಗೂ ಮನೋಭಾವಗಳನ್ನು ತಮ್ಮಿಂದ ತೊಡೆದು ಹಾಕುವುದಲ್ಲದೆ ಅವರು ಹೆಚ್ಚೆಚ್ಚಾಗಿ ಪ್ರೀತಿ, ನಯ, ವಿನಯ ಹಾಗೂ ದೇವರ ಚಿತ್ತಕ್ಕೆ ತಮ್ಮನ್ನು ತಾಳ್ಮೆಯಿಂದ ಅಧೀನ ಮಾಡಿಕೊಳ್ಳುವ ಸ್ವಭಾವಗಳಿಂದ ಅಧಿಕವಾಗಿ ತುಂಬಿದವರಾಗುತ್ತಾ ಬರುವರು. ಹೀಗೆ ಈಗಿನ ಕಾಲದಲ್ಲಿಯೂ ಕರುಣೆ ಉಳ್ಳವರು ಧನ್ಯರಾಗಿರುವರು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲರೂ ಕರ್ತನ ಜನರಾಗಿರೋದ್ರಿಂದ, ನ್ಯಾಯ ವಿಚಾರಣೆಗೆ ಒಳಗಾಗಿರುವಂತ ಜನರಾಗಿರೋದ್ರಿಂದ ಪ್ರಿಯರೇ, ನೋಡಿ ಇಲ್ಲಿ ನ್ಯಾಯ ವಿಚಾರಣೆ ಅಂತ ಅನ್ಬಿಟ್ಟು ಹೇಳ್ಬೇಕಾದ್ರೆ ಏನಿದು, ನಮ್ಗೆ ನ್ಯಾಯ ವಿಚಾರಣೆ ಬರೋದು ಬಂದು ಯೇಸು ಕ್ರಿಸ್ತ ಎರಡನೇ ಬರುವಿಕೆ ಆದ ನಂತರ ಅಲ್ವಾ ಅನ್ಬಿಟ್ಟು ಅನ್ಕೋತೀವಿ. ಆದ್ರೆ ಪ್ರಿಯರೇ, ಆಕ್ಚುಲಿ ನಾವು ನೋಡ್ಬೇಕಾದ್ರೆ ಸಭೆಗೆ ಆಲ್ರೆಡಿ ನ್ಯಾಯ ವಿಚಾರಣೆ ನಾವೆಲ್ಲರೂ ಕೂಡ ಇದೀವಿ. ಸೊ ನಾವೆಲ್ಲರೂ ಕೂಡ ಟ್ರಯಲ್ಸ್ ಅಲ್ಲಿ ಇದೀವಿ. ಅಂದ್ರೆ ಟ್ರಯಲ್ಸ್ ಅಂದ್ರೆ ಏನರ್ಥ? ನಮ್ಮಲ್ಲಿರುವಂತ ಒಂದು ಬಲಹೀನತೆಗಳನ್ನ ಆ ಒಂದು ಅವಕಾಶಗಳು ಸಿಕ್ಕಿದಾಗ ಅದನ್ನ ಸರಿಪಡಿಸ್ಕೊಂಡು ಬಲಭರಿತವಾಗಿ ಬದುಕಿ ತೋರಿಸುವಂತ ಒಂದು ಲಕ್ಷಣಗಳಲ್ಲಿ ನಾವೀಗ ವಾಸಿಸ್ತಾ ಇದ್ದೀವಿ ಪ್ರಿಯರೇ. ನಮ್ಮ ನಡೆ, ನುಡಿ, ಕ್ರಿಯೆ, ವಿಚಾರಗಳೆಲ್ಲ ಕೂಡ ನ್ಯಾಯವಂತರಾಗಿ ನಡ್ಕೋಬೇಕು ಅನ್ನೋದನ್ನ ಬಯಸ್ತಾ ಇದ್ದಾರೆ ನಮ್ಮ ಹಿರಿಯ ಸಹೋದರ ಅಂತ ರಜಲ್ ಬ್ರದರ್ ಅವರು. ಅವರಲ್ಲೂ ಕೂಡ ಒಂದು ಉದಾಹರಣೆ ಕೂಡ ಕೊಡ್ತಾ ಇದ್ದಾರೆ ನೋಡಿ. ಅವರ ಒಂದು ಹೃದಯದಲ್ಲೇ ಆಗ್ಲಿ, ಅವರ ಒಂದು ಕರುಣೆ ಒಂದು ಅಂಶಗಳಲ್ಲೇ ಆಗ್ಲಿ, ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ವಿಚಾರಗಳನ್ನೆಲ್ಲನೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡ್ರಂದ್ರೆ, ಅಂದ್ರೆ ಅವರ ಒಂದು ಜೀವನ ಶೈಲಿಗಳಲ್ಲಿ ಕೆಲವೊಂದು ರೀತಿಯ ವಾಕ್ಯ ಚಟುವಟಿಕೆಗಳನ್ನೆಲ್ಲ ಮಾಡ್ಬೇಕಾದ್ರೆ ಅವರ ಒಂದು ಗುಣಗಳನ್ನು ಕೂಡ ಬದಲಾಯಿಸ್ಕೊಂಡು ದೇವರ ಮಾರ್ಗಕ್ಕೆ ಸಿದ್ಧರಾಗೋದಕ್ಕೆ ಅವರು ವೃದ್ಧಿ ಆದ್ರು ಅನ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದೀವಿ. ಅದಾದ ನಂತರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಪರಂಪರೆಯಾಗಿ ಹೊಂದಿರುವಂತ ಒಂದು ಸಜೀವ ವಿಷಯಗಳು ಅಂತ ಅನ್ಬಿಟ್ಟು ನಾವು ನೋಡ್ಬೇಕಾದ್ರೆ ಅದೇ ಕರುಣೆ ರೀ. ಅಂದ್ರೆ ಪಾರಂಪರಿಕವಾಗಿ, ಅಂದ್ರೆ ನಮ್ಮ ಒಂದು ಪಾರಂಪರಿಕವಾಗಿ ಅಂತ ನಾವು ನೋಡ್ಬೇಕಾದ್ರೆ
ಅಬ್ರಾಹ್ಮನೇ ತಗೊಳ್ಳಿ, ಈಸಾಕನೇ ತಗೊಳ್ಳಿ, ಯಾಕೋಬರನ್ನೇ ತಗೊಳ್ಳಿ, ನಾವು ನೋಡ್ಬೇಕಾದ್ರೆ ದಾನಿಯೇಲನ್ನೇ ತಗೊಳ್ಳಿ, ಇವರೆಲ್ಲ ಒಂದು ಗುಣಗಳೆಲ್ಲ ಹೇಗಿತ್ತು ಅಂತಂದ್ರೆ ಕರುಣೆ ಅನ್ನೋದು ಎದ್ದು ತೋರಿಸಿತ್ತು. ಏಬೇಲಿಂದ ಹಿಡ್ಕೊಂಡು ಸ್ನಾನಿಕಾಂತಿ ಯೋಹಾನ್ವರ್ಗುನು ಕೂಡ ಎಲ್ರು ಕೂಡ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಗುಣಗಳಲ್ಲಿ 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರು ಪ್ರಿಯರೇ. ಅದೇ ಪ್ರಕಾರ ನಾವು ಈ ಒಂದು ಪ್ರಪಂಚದಲ್ಲಿ ಅಂತ್ಯ ಕಾಲದಲ್ಲಿ ನಮಗೆ ಸೈತಾನನು ಇರ್ಬೇಕಾದ್ರೆ ನಾವು ಕೂಡ ಏನ್ ಮಾಡ್ಬೇಕು ಅಂದ್ರೆ ಹಿಂಜರಿದೇನೆ ದೇವರ ಚಿತ್ತನ ಅನುಸರಿಸಿ ತಾಳ್ಮೆಯಿಂದ ಅಭಿವೃದ್ಧಿ ಆಗ್ಬೇಕಂತೆ. ಯಾವ್ದ್ರಲ್ಲಿ? ಕರುಣೆ ಅನ್ನೋ ವಿಚಾರದಲ್ಲಿ ಅಭಿವೃದ್ಧಿ ಹೊಂದ್ಕೋಬೇಕು. ಆಮೇಲೆ ಕಾಲಾನುಕಾಲ ದೇವ್ರು ನಮ್ನ ಏನ್ ಮಾಡ್ತಾರೆ ಅಂದ್ರೆ ಧನ್ಯರಾಗಿ ಮಾಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂದ್ರೆ ಈ ಒಂದು ಗುಣ ಬಂದ ತಕ್ಷಣನೇ ನಾವು ಏಕ್ದಮ್ ದೇವರಲ್ಲಿ ಮತ್ತೆ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಆಗಲ್ಲ. ಆ ಒಂದು ಗುಣಗಳನ್ನ ವ್ಯಕ್ತಪಡಿಸ್ತಾ ಸ್ಟೇಜ್ ಬೈ ಸ್ಟೇಜ್ ದೇವರ ಒಂದು ಆಶೀರ್ವಾದದಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಏನಕ್ಕಂದ್ರೆ ದೇವರ ಒಂದು ಕೃಪೆ ಪ್ರಿಯ ಸಹೋದರ ಮತ್ತು ಸಹೋದರ ನಮ್ಮ ಮೇಲೆ ಇರೋದ್ರಿಂದಾನೇ ನಾವೆಲ್ಲರೂ ಕೂಡ ಇದುವರೆಗೂ ಈ ಕ್ಷಣದವರೆಗೂ ಜೀವಿಸ್ತಾ ಇದೀವಿ. ಇನ್ ಕೇಸಸ್ ನಮ್ಮ ಮೇಲೆ ಏನಾದ್ರೂ ದೇವರ ಒಂದು ಕೃಪೆನೇ ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ನಶ್ವರರು. ಯಾಕೆಂದ್ರೆ ನಾವು ಯಾವ ಒಂದು ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬಂದಂತ ವ್ಯಕ್ತಿಗಳೇ ಅಲ್ಲ. ದೇವರು ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಕೂಡ ಸಂರಕ್ಷಿಸಿ ಕಾದು ಕಾಪಾಡಿ ತನ್ನ ಮಗನ ಒಂದು ಸ್ವರೂಪಕ್ಕೆ ತರಿಸ್ಕೊಂತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಸಬ್ ಹೆಡ್ಡಿಂಗ್ ಮುಖಾಂತರ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ಧನ್ಯತೆಯ ವಿಷಯವಾದ 6ನೇ ಹಂತವು ಹೃದಯದ ಶುದ್ಧತೆ, ಅಂದರೆ ಪ್ರೇರಣೆಗಳ ವಿಷಯದಲ್ಲಿ ಶುದ್ಧತೆ, ಉದ್ದೇಶಗಳಲ್ಲಿ ಶುದ್ಧತೆ, ಪ್ರಯತ್ನಗಳಲ್ಲಿ ಶುದ್ಧತೆ, ಚಿತ್ತ ಶುದ್ಧತೆ, ಪ್ರಾಮಾಣಿಕತೆ, ಪಾರದರ್ಶಕತೆ, ಯಥಾರ್ಥತೆ ಎಂಬ ಅರ್ಥದಲ್ಲಿ ಶುದ್ಧತೆ. ಇನ್ನೊಂದು ಮಾಹಿತಿಯಲ್ಲಿ ಹೇಳುವುದಾದರೆ ಪರಿಪೂರ್ಣವಾಗಿ ಸದುದ್ದೇಶಗಳಿಂದ ಕೂಡಿದ ಪ್ರಾಮಾಣಿಕವಾದ ಹೃದಯವುಳ್ಳವರು ಧನ್ಯರು. ನಿಜ, ಕೆಲವು ಮಟ್ಟಿಗೆ ತಮ್ಮಲ್ಲಿ ಪ್ರಾಮಾಣಿಕವಾದ ಹೃದಯ, ಸಂಕಲ್ಪ, ಉದ್ದೇಶಗಳು ಇರುವುದಾಗಿ ಹೇಳಿಕೊಳ್ಳುವ ಲೌಕಿಕ ಜನರು ಇರುವರು. ಆದರೆ ಅವರು ಕ್ರಿಸ್ತನಲ್ಲಿ ದೇವ ನೇಮಿತವಾದ ಮಾರ್ಗಕ್ಕೆ ಹೊಂದಿಕೊಂಡು ಬರುವವರೆಗೂ ನಂಬಿಕೆಯ ಹಾಗೂ ಕ್ರಿಸ್ತನಿಗೆ ತಮ್ಮನ್ನು ಪ್ರತಿಷ್ಠೆಗೊಳ್ಳುವುದರ ಮೂಲಕವಾಗಿ ಕ್ರಿಸ್ತನ ಹಿಂಬಾಲಕರಾಗುವವರೆಗೂ ಮತ್ತು ಈ ಹಿಂದೆ ಹೇಳಿದ ಧನ್ಯತೆಗಳ ಹಂತಗಳನ್ನು ಏರಿದವರಾಗುವವರೆಗೂ ನಾವು ಅವರನ್ನು ಇಲ್ಲಿ ಪ್ರತ್ಯೇಕವಾಗಿ ಹೇಳಿರುವ ವರ್ಗಕ್ಕೆ ಸೇರಿದವರೆಂದು ಅಂಗೀಕರಿಸಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಷ್ಟೊತ್ತು ನಾವು ಕರುಣೆ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ಪಾಠ ಬಂದು ಸಪರೇಟ್ ಮುಖಾಂತರ ಬೇರೆ ಒಂದು ಪಾಠಕ್ಕೆ ಹೋಲಿಕೆ ಆಗುತ್ತೆ. ಆ ಒಂದು ಪಾಠನೇ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನೋಡಿ, ಪರಿಶುದ್ಧವಾಗಿರುವಂತ ವ್ಯಕ್ತಿಗಳೇನೆ ಯಾರನ್ನ ನೋಡಕ್ ಸಾಧ್ಯ? ಕರ್ತರನ್ನ ಕಾಣೋಕ್ ಸಾಧ್ಯ ಅನ್ಬಿಟ್ಟು ನಾವು ನೋಡ್ತೀವಿ. ಅದೇ ಇಂಗ್ಲಿಷ್ ನಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಇಂಗ್ಲಿಷ್ ಬುಕ್ ನಲ್ಲೂ ಲಾರ್ಡ್ ಅಂತ ಬರ್ದಿದ್ದಾರೆ. ಅಂದ್ರೆ ಲಾರ್ಡ್ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ತಂದೆಯ ದೇವ್ರಿಗೆ ಇದು ನೇಮಕವಾಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, LOD ಲಾರ್ಡ್ ಬಂದು ಸ್ಮಾಲ್ ಲೆಟರ್ ಅಲ್ಲಿ ಬಂತು ಅಂದ್ರೆ ಇದು ಬಂದು ಯೇಸು ಕ್ರಿಸ್ತರಿಗೆ ಸೂಚಕವಾಗಿದೆ. ನೋಡಿ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ನೋಡ್ಬೋದು, ಆದ್ರೆ ತಂದೆಯ ದೇವ್ರನ್ನ ನೋಡ್ಬೇಕು ಅಂತಂದ್ರೆ ಅತಿ ಪರಿಶುದ್ಧತೆ ಉಳ್ಳಂತ ಜನಾಂಗ ಲ್ಯಾಕೆನ್ 44 ಮಾತ್ರ ನೋಡೋದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಮತ್ತು ಸಹೋದರ, ಮಹಾಸಮೂಹ ನೋಡ್ಬೋದಾ ಅಂದ್ರೆ ಇಲ್ಲ ರೀ, ಅವ್ರಿಗೆಲ್ಲ ಚಾನ್ಸಸ್ ಇಲ್ಲ. ಜಸ್ಟ್ ಅವ್ರು ಏನಂತಂದ್ರೆ ಆ ಒಂದು ದರ್ಶನನ ನೋಡ್ಬೋದೇ ಹೊರ್ತು, ಆ ಒಂದು ಬೆಳಕನ್ನ ಗ್ರಹಿಸ್ಕೋಬಹುದೇ ಹೊರ್ತು ಆ ಒಂದು ವಿಚಾರನ ತಿಳ್ಕೊಳ್ಳೋ ಅಂತ ಒಂದು ಮೈಂಡ್ ಸೆಟಪ್ ಅವ್ರ ಬಳಿ ಇರೋದಿಲ್ಲ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಹಲವಾರು ಎಕ್ಸಾಂಪಲ್ಸ್ ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಬಂದು ಔಟ್ ಆಫ್ ಟಾಪಿಕ್ ಆಗತ್ತೆ, ನಾವು ಟಾಪಿಕ್ ಒಳಗಡೆ ಹೋಗ್ಬಿಡೋಣ. ನೋಡಿ, ಧನ್ಯತೆ ವಿಚಾರದಲ್ಲಿ ನಾವು 6 ಹಂತಗಳಿದೆಯಂತೆ ಪ್ರಿಯರೇ. ನೋಡಿ, ಎಷ್ಟೆಷ್ಟು ಹಂತಗಳು? ನಮ್ ಹೃದಯ ಶುದ್ಧತೆಯಿಂದ ಇರ್ಬೇಕಂತೆ. ಆಮೇಲೆ ಪ್ರಾಮಾಣಿಕ ಅಂದ್ರೆ ನಾವು ಪ್ರಾಮಾಣಿಕವಾಗಿರುವಂತ ವಿಚಾರದಲ್ಲಿ ಶುದ್ಧತೆ ಹೇಗಿರ್ಬೇಕಂತೆ. ನಮ್ ಉದ್ದೇಶಗಳೆಲ್ಲ ಶುದ್ಧವಾಗಿರ್ಬೇಕಂತೆ, ನಮ್ ಪ್ರಯತ್ನಗಳೆಲ್ಲ ಶುದ್ಧವಾಗಿರ್ಬೇಕಂತೆ, ನಮ್ ಚಿತ್ತ ಇರುತ್ತಲ್ಲ ಅದು ಶುದ್ಧವಾಗಿರ್ಬೇಕಂತೆ. ಇವೆಲ್ಲ ಯಥಾರ್ಥತೆಯಿಂದ ಇರ್ಬೇಕಂತೆ ಪ್ರಿಯರೇ. ಇಷ್ಟೆಲ್ಲ 6 ಅಂಶಗಳನ್ನ ನಮ್ಗೆ ಕೊಟ್ಟಿದ್ದಾರೆ.
ನೋಡಿ, ನಮ್ಮ ಜೀವಿತದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ ಹೃದಯ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗ್ಲೂ ನಾವು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಅದೇ ರೀತಿಯಾಗಿ ಪ್ರಿಯರೇ, ನಾವು ಅದಕ್ಕಾಗಿ ನಾವು ಪ್ರಯಾಸನೂ ಕೂಡ ಪಡ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಮ್ಮ ಒಂದು ಪ್ರೇರಣೆಗಳು ಅಂದ್ರೆ ನಮ್ಮ ಒಂದು ಒಂದು ಯೋಜನೆಗಳೆಲ್ಲ ಇರುತ್ತಲ್ಲ, ಯೋಚನೆ ಮಾಡ್ತೀವಿ, ಯೋಜನೆಗಳೆಲ್ಲ ಹಾಕ್ತಿವಲ್ಲ, ಅದೆಲ್ಲ ವಿಚಾರಗಳಲ್ಲೂ ಶುದ್ಧತೆಯಾಗಿರ್ಬೇಕಂತೆ. ಆಮೇಲಿಂದ ನಮ್ಮ ಉದ್ದೇಶಗಳು, ಯಾರಿಗಾದ್ರೂ ಎಕ್ಸಾಂಪಲ್ಸ್ ಕೊಡ್ಬೇಕಾದ್ರೆ ನಮ್ಮ ಒಂದು ಮುಂದಿನ ಒಂದು ಜೀವಿತ ಈ ರೀತಿ ನಾವು ದೇವ್ರಿಗೋಗಿ ಒಪ್ಪಿಸ್ಕೊಡ್ಬೇಕು ಅಂತ ಅನ್ಕೋತೀವಲ್ಲ, ಅದೆಲ್ಲ ಶುದ್ಧವಾಗಿರ್ಬೇಕಂತೆ ಪ್ರಯತ್ನಗಳು. ಅಂದ್ರೆ ದೇವ್ರ ಒಂದು ಕೆಲ್ಸಕ್ ಮಾತ್ರ ಇದ್ ಹೇಳ್ತಾ ಇರೋದೇ ಹೊರತು ಲೌಕಿಕವಾಗಿರೋಂಥದ್ದಲ್ಲ. ಈ ಒಂದು ಸ್ಟಡೀಸ್ ಅಲ್ಲೇ ಆಗ್ಲಿ, ಬೈಬಲ್ ಅಲ್ಲೇ ಆಗ್ಲಿ, ನಮ್ಮ ಒಂದು ಆತ್ಮಿಕವಾದಂತ ವಿಚಾರಕ್ ಮಾತ್ರ ಇಲ್ಲಿ ನಮ್ಗೆ ಬೆಂಬಲ ಕೊಡ್ತಾ ಇರೋದೇ ಹೊರತು ಲೌಕಿಕವಾದಂತ ವಿಚಾರಕ್ಕೆ ಬೆಂಬಲ ಕೊಡ್ತಾ ಇಲ್ಲ ಪ್ರಿಯರೇ. ಯಾಕೆಂದ್ರೆ ದೇವರ ಒಂದು ಆಜ್ಞೆಗಳಲ್ಲಿ ನಮ್ಗೆ ಲೌಕಿಕವಾಗಿ ನಮ್ನ ಆಶೀರ್ವದಿಸ್ತೀನಿ ಅಂತ ಹೇಳ್ಬಿಟ್ಟಿದಾರೆ. ಹಾಗಿರ್ಬೇಕಾದ್ರೆ ನಾವು ಒಂದು ಆತ್ಮಿಕವಾದಂತ ವಿಚಾರಕ್ಕೆ ಮಾತ್ರ ನಮ್ಗೆ ಸತ್ಯವೇದ ಮತ್ತೆ ಹಲವಾರು ಬುಕ್ ಸ್ಟಡೀಸ್ ನಮ್ಗೆ ಸಹಾಯ ಮಾಡೋದೇ ಹೊರತು ಆ ಒಂದು ಲೌಕಿಕವಾಗಿ ನಮ್ಗೆ ಯಾವುದೇ ವಿಧವಾದಂತ ಒಂದು ಆಶೀರ್ವಾದ ಬೇಕಾಗಿಲ್ಲ ರೀ. ಯಾಕೆಂದ್ರೆ ಆತ್ಮಿಕವಾಗಿ ನಾವೇನಾದ್ರೂ ಒಳ್ಳೆ ರೀತಿ ಡೆವಲಪ್ ಆದ್ವಿ ಅಂತಂದ್ರೆ ಖಂಡಿತವಾಗ್ಲೂ ದೇವ್ರು ಲೌಕಿಕವಾಗ್ಲೂ ನಮ್ನ ಡೆವಲಪ್ ಮಾಡೇ ಮಾಡ್ತಾರೆ. ಇದು ಹಲವಾರು ಉದಾಹರಣೆಗಳಿದೆ. ಹೇಗೆ ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ನಾವು ಕ್ರಾಸ್ ಚೆಕ್ ಮಾಡಿದಾಗ ಒಂದು ಹಳೆ ಒಡಂಬಡಿಕೆ ಸಂಪೂರ್ಣವಾಗಿ ನಾವು ಓದಿದಾಗ ನಂಬಿಕಸ್ಥ ವೀರರುಗಳೆಲ್ಲರೂ ಕೂಡ ಹೇಗಿದ್ರು, ಯಾವ ರೀತಿ ದೇವ್ರವ್ರನ್ನ ಉನ್ನತವಾದಂತ ಸ್ಥಾನಕ್ಕೆ ತಂದ್ರು ನೋಡಿ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಾವು ಆ ಒಂದು ಸ್ಥಾನದಲ್ಲಿ ಇರ್ಬೇಕು ಅಂದ್ರೆ ಆ ಒಂದು ಯೋಗ್ಯತೆ ನಮ್ಮಲ್ಲಿ ವೃದ್ಧಿ ಪಡಿಸ್ಕೋಬೇಕಾಗಿರುತ್ತೆ. ಆಮೇಲಿಂದ ನಮ್ಮ ಯಥಾರ್ಥತೆ ಏನಿದು, ಯಥಾರ್ಥತೆ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಹಲವಾರು ಎಕ್ಸಾಂಪಲ್ಸ್ ನಾವು ನೋಡ್ಬೋದು. ಬಟ್ ಸಿಂಪಲ್ ಆಗಿ ನಾವು ನೋಡ್ಬೇಕಾದ್ರೆ ನಾವು ದೇವರ ಒಂದು ಕೆಲ್ಸಕ್ಕೆ ನಾವು ನೋಡುವಂತವ್ರಾಗಿರೋಣ. ನೋಡಿ, ನಾವು ಒಂದು ನಮ್ಗೆ ಸಿಗುವಂತ ಒಂದು ದಿನದ ಒಂದು ಗಂಟೆಗಳಲ್ಲಿ ನಾವು ಆದಷ್ಟು ನಾವು ದೇವ್ರಿಗೋಸ್ಕರ ಒಂದು ಸಮಯಗಳನ್ನ ಎತ್ತು ಮಡಗೋದಿದೆಯಲ್ಲ, ಅದು ಯಥಾರ್ಥಕ್ಕೆ ನಾವು ಹೋಲಿಸ್ಬೋದು. ನೋಡಿ, ಈಗ ನಾವೆಲ್ರೂ ಕೂಡ ಈ ಒಂದು ಸಂದರ್ಭ, ಈ ಒಂದು 1 hour ನಾವು ಹೆಂಗ್ ಬೇಕಾದ್ರೂ ನಾವು ಟೈಮ್ ನ ಯೂಸ್ ಮಾಡ್ಬೋದಾಗಿತ್ತು. ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದಾಗಿತ್ತು, ರೆಸ್ಟ್ ಮಾಡ್ಬೋದಾಗಿತ್ತು, ಮತ್ತೊಂದು ವಗೈರಾ ಏನಾದ್ರೂ ಮಾಡ್ಬೋದಾಗಿತ್ತು. ಬಟ್ ನಾವೆಲ್ಲ ಏನ್ ಮಾಡಿದೀವಿ, ದೇವರ ಮೇಲೆ ಇಟ್ಟಿರುವಂತ ಒಂದು ಪ್ರೀತಿ, ಭಕ್ತಿ, ದಯೆ ಇದೆಯಲ್ಲ, ಆದ್ರಿಂದ ದೇವ್ರ ವಾಕ್ಯ ಕೇಳಕ್ ಬಂದಿದೀವಿಲ್ಲ, ಇದೇ ಒಂದು ಯಥಾರ್ಥತೆ ರೀ. ಈ ಒಂದು ಯಥಾರ್ಥತೆ ಶುದ್ಧವಾಗಿರೋದ್ರಿಂದ ದೇವರು ಖಂಡಿತವಾಗ್ಲು ನಮ್ಮನ್ನ ಆಶೀರ್ವದಿಸ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಒಂದು ಪ್ರಾಮಾಣಿಕತೆ ಹೃದಯದಲ್ಲಿ ಧನ್ಯರಾಗಿರ್ಬೇಕು. ನಿಜ, ಕೆಲವೊಂದ್ಸಾರಿ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಇಷ್ಟೆಲ್ಲ ಅಂಶಗಳು ನಮ್ಮಲ್ಲಿ ಇರುತ್ತೆ. ಲೌಕಿಕವಾದಂತ ಜನರನ್ನ ನಾವು ನೋಡಿದಾಗ ಏನ್ ಅನ್ಸ್ಬಿಡುತ್ತೆ, ಅಯ್ಯೋ ಈ ದೇವರ ಮಾರ್ಗದಲ್ಲಿ ಇರೋದು ತುಂಬಾ ಕಷ್ಟ ಕಣಪ್ಪ, ನಾವು ಆ ಒಂದು ಲೌಕಿಕವಾದಂತ ರೀತಿಯಲ್ಲೇ ಇದ್ ಬಿಡೋಣ ಅಂತ ನಮ್ಗ ಅನಿಸ್ಬಿಡುತ್ತಂತೆ. ಬಟ್ ಆ ರೀತಿ ಇರಬಾರ್ದು. ನಾವು ಪ್ರತಿಷ್ಠೆ ಹೊಂದಿರೋರು. ನಮ್ಮ ಒಂದು ಒಂದು ಜೀವಿತದಲ್ಲಿ ನಮ್ಮ ಒಂದು ಕ್ಷಣ ಕ್ಷಣದಲ್ಲೂ ನಮ್ಮ ಒಂದು ಮಿಡಿತ, ಒಂದು ಉತ್ಸಾಹ ಏನಾಗಿರ್ಬೇಕು ಅಂದ್ರೆ ದೇವರ ಒಂದು ಪ್ರತಿಷ್ಠಿತೆ ಹೊಂದಿರುವಂತ ಮಕ್ಕಳಾಗಿದ್ದೀವಿ ಅಂತ ಅನ್ಬಿಟ್ಟು ನಮ್ಮ ಒಂದು ಹೃದಯದ ಹಂತಾಂಗದಲ್ಲೂ ನಾವು ಗ್ರಹಿಸ್ಕೊಳ್ಳುವಂತವ್ರಾಗಿರ್ಬೇಕು ಅಂದ್ಬಿಟ್ಟು ನಮ್ಗಿಲ್ಲಿ ಲೇಖಕರು ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಉದಾಹರಣೆಗಳನ್ನ ಕೊಡ್ತಾ ಇದಾರೆ. ಸೊ ಇಷ್ಟೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಗೆ ಹಲವಾರು ಮಾರ್ಗಗಳ ಬಗ್ಗೆ ಅನುಸರಿಸ್ತಾರೆ. ನೋಡಿ, ನೆಕ್ಸ್ಟ್ ನಮ್ಮ ಒಂದು ಹೃದಯದ ಬಗ್ಗೆ ನಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ನೆಕ್ಸ್ಟ್ ಆ ಬೇರೆ ಇನ್ಯಾರ ಹತ್ರ ಅಂದ್ರೆ ಟೆಕ್ಸ್ಟ್ ಬುಕ್ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ? ಅಮೃತ ಸಿಸ್ಟರ್ ಇದ್ದೀರಾ? ಇಲ್ಲ. ಬೇರೆ ಇನ್ಯಾರಿದೆ ಟೆಕ್ಸ್ಟ್ ಬುಕ್? ಇನ್ಯಾರ ಬಳಿ ಇದೆ? ಓದ್ಲಾ ಬ್ರದರ್? ಓ ಸಿಸ್ಟರ್, ಓದಿ ಸಿಸ್ಟರ್. ದಿವ್ಯಾ ಸಿಸ್ಟರ್. ಹಲವರು ಹೃದಯದ ಶುದ್ಧತೆ ಎಂಬ ಹೇಳಿಕೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದು, ಅದು ಬಾಹ್ಯವಾಗಿ ಮಾತ್ರವಲ್ಲದೆ ಆಂತರ್ಯದಲ್ಲಿಯೂ, ಕೇವಲ ನಡೆನುಡಿಯಲ್ಲಿ ಮಾತ್ರವಲ್ಲದೆ ಆಲೋಚನೆಯಲ್ಲಿಯೂ ಸಂಪೂರ್ಣವಾಗಿ ಪರಿಪೂರ್ಣರಾಗಿರುವುದನ್ನು ಸೂಚಿಸುವುದೆಂಬ ಅಭಿಪ್ರಾಯವುಳ್ಳವರಾಗಿರುವರು. ಈ ಬಗೆಯ ಅಭಿಪ್ರಾಯವು ನಾನು ನಡೆಯಲ್ಲಿಯೂ ನುಡಿಯಲ್ಲಿಯೂ ಪರಿಪೂರ್ಣನಲ್ಲನಾಗಿರುವಲ್ಲಿ ಹೇಗೆ ನಾನು ಈ ಹೇಳಿಕೆಯ ಪ್ರಕಾರ
ಹೃದಯದಲ್ಲಿ ಶುದ್ಧರಾಗಿರುವವರಲ್ಲಿ ಒಬ್ಬನೆಂದು ಹೇಳಿಕೊಳ್ಳಲು ಸಾಧ್ಯವೆಂದು ಪ್ರಾಮಾಣಿಕವಾಗಿ ತಮ್ಮ ಬಗ್ಗೆ ಹೇಳಿಕೊಳ್ಳುವವರನ್ನು ಅಧೈರ್ಯಗೊಳಿಸುವಂತದ್ದಾಗಿರುವುದು ನಾವು ಉತ್ತರಿಸುವುದು. ಇದು ಒಂದು ತಪ್ಪಾದ ಗ್ರಹಿಕೆ. ನಮ್ಮ ಶರೀರದಲ್ಲಿ ಪರಿಪೂರ್ಣತೆ ಎಂಬುದು ನೆಲೆಯಾಗಿಲ್ಲವೆಂಬುದನ್ನು, ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ಕಾರಣದಿಂದ ಆದಾಮನ ಸಂತತಿಯೆಲ್ಲವೂ ನಮ್ಮ ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದದ್ದರಿಂದ ತಮ್ಮ ಹಲ್ಲುಗಳು ಚಳಿತು ಹೋಗಿರುವುದಾಗಿರಲು, ನಾವು ಕೆಲವು ಸಮಯ ಮಾಡಬೇಕೆಂದಿದ್ದುದನ್ನು ಸರಿಯಾಗಿ ಮಾಡಲು ಸಾಧ್ಯವಿಲ್ಲವಾಗಿರುವುದೆಂಬುದನ್ನು, ನಮ್ಮಲ್ಲಿರುವ ಅಜ್ಞಾನದ ಮೂಲಕವಾಗಿ ನಾವು ಮಾಡಬೇಕಿದ್ದವುಗಳನ್ನು ಮಾಡಬೇಕಾದ ರೀತಿಯಲ್ಲಿ ಮಾಡದೆ ಅವುಗಳನ್ನು ಹಾಗೆಯೇ ಬಿಟ್ಟಿರುವೆಂಬುದನ್ನು ನಿಸ್ಸಂಶಯವಾಗಿ ಕರ್ತನು ನಮಗಿಂತಲೂ ಚೆನ್ನಾಗಿ ತಿಳಿದಿರುವನು. ಯೆರೆಮೀಯ 31ನೇ ಅಧ್ಯಾಯ 29ರಿಂದ 30ನೇ ವಚನ, ರೋಮ 7ನೇ ಅಧ್ಯಾಯ 16ರಿಂದ 18ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಈ ಒಂದು ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ಇದು ಲೇಖಕರು ನಮ್ಗೆ ಹೇಳ್ತಾ ಇರೋದಲ್ಲ, ಇದು ನಾವೇ ನಮಗೆ ಹೇಳ್ಕೊಳ್ಳುವಂತ ರೀತಿಯ ಒಂದು ಕಾಂಟೆಕ್ಸ್ಟ್ ಆಗಿದೆ ಪ್ರಿಯರೇ. ಅಂದ್ರೆ ಒಂದು ವಿಚಾರ ಆಗಿದೆ. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಒಂದು ಹೃದಯ ಶುದ್ಧತೆ ಇರ್ಬೇಕು ಅಂತ ಅನ್ಬಿಟ್ಟು ನಾವೆಲ್ಲರೂ ಕೂಡ ಹಗಲಿರುಳು ಏನ್ ಮಾಡ್ತೀವಿ ಅಂತಂದ್ರೆ ಪ್ರಯತ್ನ ಪಡ್ತೀವಿ ಪ್ರಿಯರೇ. ನಮ್ಮ ನಡೆ, ನುಡಿ, ಕ್ರಿಯೆ, ಆಲೋಚನೆ ಎಲ್ಲಾದ್ರಲ್ಲೂ ಕೂಡ ನಾವು ಹೃದಯನ ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಒಳ್ಳೇದು. ಬಟ್ ಆಗುತ್ತಾ, ಅದಿರೋದಕ್ ಸಾಧ್ಯನಾ ಅಂತ ನಾವ್ ನೋಡ್ಬೇಕಾದ್ರೆ ಅದಿರುತ್ತಾ ಇಲ್ವಂತೆ, ಅದಿರೋದಕ್ ಆಗ್ತಾನೆ ಇಲ್ವಂತೆ. ಯಾಕೆಂದ್ರೆ ಈ ಒಂದು ಲೋಕದಲ್ಲಿರುವಂತ ಅಷ್ಟೊಂದು ಅಶುದ್ಧವಾದಂತ ರೀತಿಯ ಒಂದು ಕ್ರಿಯಾತ್ಮಕವಾದಂತ ಚಟುವಟಿಕೆಗಳನ್ನ ನೋಡಿದಾಗ ನಮ್ಮ ಹೃದಯ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಹೋಲೈಸ್ತಾ ಇಲ್ವಂತೆ ಪ್ರಿಯರೇ. ಖಂಡಿತವಾಗ್ಲೂ ಈ ರೀತಿ ನಿಮ್ಮೆಲ್ಲರಿಗೂ ಕೂಡ ಆಗಿರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನಕ್ಕಂದ್ರೆ ಈ ಒಂದು ಲೋಕ ಯಾವ ರೀತಿ ತಿರುಗುತ್ತಾ ಇದೆ ಅಂತಂದ್ರೆ ನಮ್ಮ ಒಂದು ವಿರುದ್ಧವಾದಂತ ಒಂದು ದಿಕ್ಕಿನಲ್ಲೇ ನಡೀತಾ ಇದೆ. ಈ ಒಂದು ವಿರುದ್ಧವಾದಂತ ದಿಕ್ಕಿನಲ್ಲಿ ನಡಿಬೇಕಾದ್ರೆ ನಾವು ಅದು ತದ್ವಿರುದ್ಧವಾಗಿ ನಡಿಬೇಕಾದ್ರೆ ಆದಷ್ಟು ಕಷ್ಟಕರವಾದಂತ ಒಂದು ಸಂಗತಿ ಆಗಿರುತ್ತೆ. ಆದ್ರೂ ಕೂಡ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಾವು ನಮ್ಮ ಒಂದು ಹೃದಯನ ಶೋಧಿಸಿ ನಮ್ಮ ಒಂದು ವಿಚಾರಗಳನ್ನ ದೇವರ ಬಳಿಗೆ ಇಟ್ಟಿ ಪ್ರಾರ್ಥಿಸಿ ನಮ್ಮೊಂದು ಒಂದೊಂದು ತಪ್ಪುಗಳನ್ನು ಕೂಡ ಗ್ರಹಿಸ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ಶುದ್ಧವಾಗಿ ಶಾರೀರಿಕವಾಗಿಯೂ ಮತ್ತೆ ಪರಿಪೂರ್ಣವಾಗಿಯೂ ನಾವು ನೆಲೆಗೊಂಡ್ಲಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಾವು ಬಿದ್ದೋದಕ್ಕೆ ಸಾಧ್ಯನೇ ಇಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ. ಸಪೋಸ್ ಈ ಒಂದು ಹೃದಯಗಳು ಯಾವ ರೀತಿ ಕಲ್ಮಶವಾಯ್ತು ಅಂತ ನಾವು ಗ್ರಹಿಸ್ಬೇಕಾದ್ರೆ ನಮ್ಮ ಹಿರಿಯ ಸಹೋದರಗಳ ಬಗ್ಗೆ ನಮ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ಹಿರಿಯ ಸಹೋದರ ಅನ್ನೋದಕ್ಕಿಂತ ಹಿರಿಯ ತಂದೆ ಅಂತಾನೆ ಅನ್ಬೋದು. ಯಾರು? ಆದಮ್ ಮತ್ತೆ ಅವಳು ಏನ್ ಮಾಡಿದ್ರು? ಅವರ ಒಂದು ಹೃದಯ ಏನಾಗೋಯ್ತು ಅಂದ್ರೆ ಕಲ್ಮಶವಾಗೋಯ್ತು. ದೇವರ ಒಂದು ಆಜ್ಞೆ ವಿರುದ್ಧವಾಗಿ ನಡೆದು ಬಿಟ್ರು. ಅವ್ರು ತಿಂದ ತಕ್ಷಣ ಏನಾಗೋಯ್ತು, ಹುಳಿ ಜುಮ್ ಅನ್ಬಿಡ್ತು. ಅಂದ್ರೆ ಏನಂದ್ರೆ ಅರ್ಥ, ಈಗ ಹುಳಿಯಾಗಿರುವಂತ ಒಂದು ಪದಾರ್ಥನ ನಾವು ಬಾಯಿ ಒಳಗ್ ಸೇವನೆ ಮಾಡಿದಾಗ ಹೇಗೆ ಬಾಯಿ ಯಾವ ರೀತಿ ಒಂದು ರಿಯಾಕ್ಷನ್ ಮಾಡುತ್ತೋ ಅದೇ ತರಾನೇ ಅವ್ರು ಮಾಡಿದ್ರು. ಬಟ್ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಡೀ ಲೋಕ ಪಾಪದ ಪಾಲಿಗೆ ಮರಣನ ಅನುಭವಿಸೋದಕ್ಕೆ ಕಾರಣಕರ್ತರಾಗಿರೋಂತ ಆದಾಮ ಮತ್ತು ಅವಳಿಂದಲೇ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭಕ್ಕೆ ಬಂದ್ಬಿಟ್ಟಿದೀವಿ. ಏನಕ್ಕಂದ್ರೆ ಅವರ ಒಂದು ಹೃದಯ ಪರಿಪೂರ್ಣವಾದಂತ ರೀತಿಲಿ ಇಟ್ಕೊಂಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಕಾಯಿನ ಮತ್ತೆ ಏಬೇಲಾನೇ ಆಗ್ಲಿ, ಇನ್ನು ಬರುವಂತ ಒಂದು ಜೀವಿತಗಳೇ ಆಗ್ಲಿ, ನೀವುಗಳೇ ಆಗ್ಲಿ ಒಂದ್ ಒಳ್ಳೆ ರೀತಿಯ ಒಂದು ಸಿಸ್ಟಮ್ ಫಾರೆನ್ಸ್ ಅಲ್ಲಿ ನಾವು ಇರ್ತಿದ್ವಿ. ಖಂಡಿತವಾಗ್ಲು ಈ ರೀತಿ ತಪ್ಪಾದಂತ ರೀತಿಯಲ್ಲಿ ಏನೋ ನಡೀತಿರ್ಲಿಲ್ಲ, ಬೇರೆ ರೀತಿ ಏನೋ ನಡೀತಿರ್ಬೋದು, ಗೊತ್ತಿಲ್ಲ ಒಟ್ನಲ್ಲಿ. ಬಟ್ ಇದೆಲ್ಲ ನಮ್ಗೆ ಸತ್ಯವೇದದಲ್ಲಿ ಕೊಟ್ಟಿಲ್ಲ. ಇನ್ ಕೇಸಸ್ ಅವ್ರೇನಾದ್ರು ಹಣ್ಣು ತಿಂದಿಲ್ಲ ಅಂದ್ರೆ ಬೇರೆ ರೀತಿ ಏನೋ ಒಂದು ಶೋಧನೆ ಇರ್ಬೋದಾಗಿತ್ತು. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರ ಆ ಒಂದು ಹೃದಯ ಇದೆಯಲ್ಲ ಕಲ್ಮಶ ಆಗ್ತಿರಲ್ಲ. ಅವರು ತಿಂದಿರೋದ್ರಿಂದ ಕಲ್ಮಶವಾಗಿ ನಾವೆಲ್ಲರೂ ಕೂಡ ಕಲ್ಮಶಕ್ಕೆ ಒಳಗಾಗೋಗಿದೀವಿ. ಬಟ್ ಡೋಂಟ್ ವರಿ. ಬಟ್ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಯೇಸು ಕ್ರಿಸ್ತ ನಂಬಿ ಆ ಒಂದು ಹೃದಯನ ಸರಿಯಾದಂತ ರೀತಿಯಲ್ಲಿ ನಾವು ಶುದ್ಧೀಕರಣ ಮಾಡ್ಕೊಂಡು ಅದಕ್ ಬೇಕಾಗಿರುವಂತ ರೀತಿಯ ಒಂದು ಪಾಠಗಳ ಮುಖಾಂತರ ನಿಷ್ಕಳಂಕವಾದಂತ ರೀತಿಯಲ್ಲಿ ನಾವು ನಡ್ಕೊಂತಾ ಇದೀವಿ. ಒಳ್ಳೇದು. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರಿ, ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತೆ. ದಿನದಿಂದ ದಿನಕ್ಕೆ ನಾವು ಅದನ್ನ ನಡೆಸ್ಕೊಂಡು ಕರಾಯಿಸ್ಕೊಂಡು ಹೋಗ್ಬೇಕಂತೆ. ನೋಡಿ, ಕೆಲವೊಂದು ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಅದನ್ನ ಓದೋಣ. ಪ್ರಿಯ ಸಹೋದರ ಮತ್ತು ಸಹೋದರಿ, ಯಾರ ಬಳಿ ಬೈಬಲ್ ಇದೆ ಅವರು ದಯವಿಟ್ಟು ತೆಗೆದು ಓದಿ.
ಯೆರೆಮೀಯ 31ನೇ ಅಧ್ಯಾಯ 29ನೇ ವಚನ 30ನೇ ವಚನ. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು. 30ನೇ ವಚನ ಕಂಪ್ಲೀಟ್ ಆಯ್ತು ಅಷ್ಟ. ಸಾಯತಕ್ಕವನು ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನ ಹಲ್ಲುಗಳೇ ಚಳಿತು ಹೋಗುವವು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಸಾಯತಕ್ಕವನು ತನ್ನ ದ್ರೋಹಗಳಿಂದಲೇ ಸಾಯುವನು ಅಂತ ವಾಕ್ಯ ಹೇಳ್ತಾರೆ. ನಾವೆಲ್ಲ ಏನ್ ಮಾಡ್ಬಿಡ್ತೀವಿ, ಏನೇ ತಪ್ಪು ಮಾಡಿದ್ರು ಅಯ್ಯೋ ನಮ್ದು ನೇಚರೇ ಸರಿ ಇಲ್ಲಪ್ಪ, ನಮ್ಮ ಒಂದು ಹ್ಯೂಮನ್ ಟೆಂಡೆನ್ಸಿ, ನಮ್ಮ ಆದಾಮನೇ ಸರಿ ಇರ್ಲಿಲ್ಲ ಅದರಿಂದ ನಾನೂ ಸರಿ ಇಲ್ಲ, ಅವಳು ಸರಿ ಇಲ್ಲ ಅದಕ್ಕೆ ಸ್ತ್ರೀಯರು ಸರಿ ಇಲ್ಲ ಅಂತ ಅನ್ಬಿಟ್ಟು ನಾವ್ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀವಿ. ಇಲ್ಲ ರೀ, ತಮ್ಮ ಪಾಪಗಳಿಂದಲೂ ಕೂಡ ಅವರು ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರ ಜೀವನನ ಅವ್ರು ನಾಶ ಮಾಡ್ಕೋತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ನಾವು ಆದಾಮನಿಂದ ಅವಳಿಂದ ಸ್ವಲ್ಪ ಒಂದು ಗುಣಗಳು ನಮ್ಮಲ್ಲಿ ಇರ್ಬೋದು, ಆದ್ರೆ ನಮ್ಮಲ್ಲಿ ಅದಕ್ಕಿಂತ ಹೇರಳವಾದಂತ ಒಂದು ಕೆಟ್ಟ ಒಂದು ನಡತೆ ಮತ್ತೆ ಒಂದು ನಿಸ್ಸಂದೇಹ ಪಡುವಂತ ಒಂದು ವಿಚಾರಗಳು ನಮ್ಮಲ್ಲಿ ಇರುತ್ತೆ. ಅದನ್ನ ನಾವು ಬಹಿರಂಗಕ್ಕೆ ತರ್ತಾ ಇಲ್ಲ, ಅದನ್ನ ಬಹಿರಂಗಿಗೆ ತಕೊಂಡು ನಾವೇನ್ ಮಾಡ್ಬೇಕು, ಅದು ತಡೆಗಡಿಸ್ಬೇಕು ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ವಾಕ್ಯ ಹೇಳ್ತಾ ಇರೋದು ರೀ. ಅದೇ 30ನೇ ವಚನದಲ್ಲಿ ಹೇಳ್ತಾ ಇರೋದು, ನಮ್ಮ ಒಂದು ಸ್ವಯಂ ಪ್ರೇರಿತವಾದಂತ ಒಂದು ಅವಹೇಳಕವಾದಂತ ಒಂದು ಕೃತ್ಯಗಳೆಲ್ಲ ಇರುತ್ತಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂತ ಒಂದು ಕ್ರಿಯಾತ್ಮಕವಾದಂತ ಕೃತ್ಯಗಳನ್ನ ನಾವು ಆದಷ್ಟು ತಡೆಗಟ್ಟಿ ದೇವರ ಒಂದು ಸಂಕಲ್ಪದಲ್ಲಿ ನಾವು ಯೋಗ್ಯರಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡುವಂತರಾಗಿರೋಣ. ನೋಡಿ, ರೋಮಾಪುರದಲ್ಲಿ ನೋಡಿ ಒಂದೊಳ್ಳೆ ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ರೋಮನ್ಸ್ 7ನೇ ಅಧ್ಯಾಯ 16 ಮತ್ತೆ 17 18ನೇ ವಚನ ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆದರೆ ನಾನು ಮಾಡುವಂತಹುದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದುದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಅದೊಂದು ವಿಧವಾದಂತ ರೀತಿಯಲ್ಲಿ ನಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಇದು ಒಂದು ಬೇರೆ ಒಂದು ಬಿಂಬ ತೋರಿಸ್ಕೊಂಡು ನಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಏನಿದು ಹೊಸ ಒಡಂಬಡಿಕೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆಕ್ಚುಲಿ ಏನಂದ್ರೆ ಈ ಒಂದು ವಾಕ್ಯದ ಅರ್ಥನೇ ಅಂದ್ರೆ ತುಂಬಾ ಅರ್ಥ ಮಾಡ್ಕೊಳ್ಬಹುದು. ನೋಡಿ, ನಾನು ತಪ್ಪು ಮಾಡಕ್ ನನ್ಗೆ ಇಷ್ಟ ಇಲ್ಲ, ಆದ್ರೂ ನನ್ನ ಒಳಗಡೆ ಇರೋಂತ ಒಂದು ಹಳೆ ಸ್ವಭಾವ ತಪ್ಪು ಮಾಡ್ತಾ ಇದೆ, ಇದಕ್ ನಾನೇನು ಕಾರಣಕರ್ತನಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಪದ ನಮ್ಗೆ ಬಿಂಬನೆ ತೋರಿಸ್ತಾ ಇದೆ ಪ್ರಿಯರೇ. ಆಕ್ಚುಲಿ ಈ ರೀತಿ ಅಲ್ಲ ಪ್ರಿಯರೇ, ಈ ರೀತಿ ನಾವು ಅನ್ಕೊಳ್ಳಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಕೆಲವೊಂದು ಗುಣಗಳು ಸುಟ್ರು ಹೋಗಲ್ಲ ಅನ್ನೋ ಒಂದು ಗಾದೆ ಕೇಳಿದೀವಿಲ್ಲ, ಅದೇ ತರನೇ ಕೆಲವೊಂದು ವಿಚಾರಗಳು ನಮ್ಮಲ್ಲಿ ಇರುತ್ತೆ. ಸನ್ನಿವೇಶ ಸಂದರ್ಭ ಬಂದಾಗ್ಲೇ ಮಾತ್ರ ಅದು ಬಹಿರಂಗಕ್ಕೆ ಬರುವಂತದ್ದು. ಇಂಥ ಹೊಲಸು ಹೃದಯ ಇದೆಯಲ್ಲ, ಇದನ್ನ ನಾವು ಸರಿಪಡಿಸ್ಕೋಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿ. ಈ ಒಂದು ಗುಣ ನಮಗೆ ದೇವ್ರಿಗೆ ಮಾತ್ರ ಗೊತ್ತು, ಬಿಟ್ರೆ ಬೇರೆ ಇನ್ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಇದೇ ಆಂತರಿಕ ಶುದ್ಧಿ. ಆಂತರಿಕವಾದಂತ ಶುದ್ಧಿನೇ ಯಾವ್ದು ಅಂದ್ರೆ ಹೃದಯ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ಹೃದಯ ಅಂತ ನಾವ್ ನೋಡ್ಬೇಕಾದ್ರೆ ನಾವೆಲ್ಲ ಏನ್ ಹಾಟ್ನ ಬಿಚ್ಚಿಟ್ಬಿಟ್ಟು ಏನಾದ್ರು ಚೆನ್ನಾಗಿ ತೊಳೆದ್ಬಿಟ್ಟು ಮಡಗ್ಬಿಡೋದಲ್ಲ ರೀ. ಹೃದಯ ಅಂದ್ರೆ ಮನಸ್ಸು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಒಳ್ಳೇದು ಕೆಟ್ಟದ್ದು ಎಲ್ಲಾ ಕೂಡ ತಿಳ್ಕೊಂಡು ಒಳ್ಳೇದನ್ನೇ ಮಾಡೋದಕ್ಕೋಸ್ಕರ ಹಂಬಲಿಸುವಂತ ಒಂದು ಮನಸ್ಥಿತಿ. ಈ ಒಂದು ಮನಸ್ಥಿತಿ ಇಡೀ ಪ್ರಪಂಚದಲ್ಲಿ ಯಾರಿಗಪ್ಪ ಕೊಟ್ಟಿರೋದು ಅಂತಂದ್ರೆ ನಿಜವಾದಂತ ಕ್ರೈಸ್ತ ಮಕ್ಕಳಿಗೆ ಮಾತ್ರ ದೇವ್ರು ಕೊಟ್ಟಿರೋದು. ಆ ಒಂದು ಹೃದಯದಲ್ಲಿ ಯಾರಪ್ಪ ವಾಸ ಮಾಡ್ತಾ ಇರೋದು ಅಂದ್ರೆ ಪ್ರಿಯರೇ, ನಮಗೆ ದೇವ್ರು ಕೊಟ್ಟಿರುವಂತ ಒಂದು ಪವಿತ್ರಾತ್ಮ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ನಾವ್ ಏನೇ ಒಂದು ಕೆಟ್ಟ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಒಂದು ಒಳ ಮನಸ್ಸು ಏನ್ ಹೇಳುತ್ತೆ ಅಂದ್ರೆ ಇದನ್ನ ಮಾಡಬಾರ್ದು, ಇದನ್ನ ಮಾಡೋದ್ರಿಂದ ತಪ್ಪಾಗತ್ತೆ ಅಂತ ಅನ್ಬಿಟ್ಟು ನಾವೆಲ್ಲ ಅಂತೀವಿಲ್ಲ. ಅನ್ಸುತ್ತೋ ಅನ್ಸಲ್ವಾ ನಮ್ ಜೀವಿತದಲ್ಲಿ? ಖಂಡಿತವಲ್ಲ, ಯಾರಿಗ ಅನ್ಸುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ನಮ್ಗಂತೂ ಅನ್ಸುತ್ತೆ. ಈ ರೀತಿ ಅನ್ಸ್ದಾಗ್ಲೆಲ್ಲಾನು ಕೂಡ ಇದನ್ನ ಯಾವ್ದಕ್ಕೆ ನಾವು ಬಿಂಬ ತೋರಿಸ್ಬೋದು ಅಂದ್ರೆ ದೇವರ ಒಂದು ಆತ್ಮಕ್ಕೆ ಪ್ರಿಯ ಸಹೋದರ ಮತ್ತು ಸಹೋದರ. ಅದೇ ಒಂದು ನಮ್ಮ ಒಂದು ಮನಸ್ಸು, ಒಳ್ಳೆ ಮನಸ್ಸಿಗೆ ನಾವು ಪ್ರಯತ್ನ ಪಡ್ತಾ ಇದೀವಿ, ಆದ್ರೆ ಸಿಚುವೇಶನ್ ಏನ್ ಮಾಡ್ತಾ ಇದೆ, ಅದನ್ನ
ಇನ್ಕರಪ್ಟ್ ಮಾಡ್ತಾ ಇದೆ, ತಪ್ಪಾದಂತ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಇದನ್ನ ಏನ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ಳಿ. ಆದಷ್ಟು ಏನ್ ಮಾಡಿ ಸತ್ಯದಕ್ಕೆ ಬನ್ನಿ ಅನ್ಬಿಟ್ಟೆ ನಮ್ಮ ಹಿರಿಯ ಸೋದರಾದಂತ ರಜಲ್ ಬ್ರದರ್ ಹೇಳ್ತಾ ಇರೋದು. ನೋಡಿ, ಆ ಒಂದು ಕಾಲಘಟ್ಟದಲ್ಲಿ ಅವ್ರಿಗೆ ಬಂದಿರೋ ಶೋಧನೆಗಳೇ ನಮಗೂ ಕೂಡ ಬರ್ತಾ ಇರೋದು. ಸೊ ಆ ಒಂದು ಕಾಲದಲ್ಲಿ ಟೆಕ್ನಾಲಜಿ ಇರ್ಲಿಲ್ಲ, ಈ ಒಂದು ಕಾಲದಲ್ಲಿ ಟೆಕ್ನಾಲಜಿ ಇದೆ, ಸ್ವಲ್ಪ ಇನ್ನು ಎಕ್ಸ್ಟ್ರಾ ಶೋಧನೆ ನಮ್ಮಲ್ಲಿದೆ. ಅದೇ ತರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಎಲ್ಲಾ 1,44,000 ಸೇರುವಂತ ಸದಸ್ಯರುಗಳಿಗೂ ಕೂಡ ಪ್ರತಿಯೊಬ್ರು ಕೂಡ ಶೋಧನೆ ನಾವು ಅನುಭವಿಸೇನೆ ಶೋಧಿತರಾಗೇನೆ ಆ ಒಂದು ಕೆಟ್ಟ ಮನಸ್ಸನ್ನ ತೆಗೆದು ಒಳ್ಳೆ ಮನಸ್ಸಿಗೆ ಬರೋದಕ್ಕೆ ಸಾಧ್ಯ ಪಡ್ತಾರೆ. ನೋಡಿ, ನೆಕ್ಸ್ಟ್ ಪ್ಯಾರಾದಲ್ಲಿ ಒಂದ್ ಒಳ್ಳೆ ಪಾಯಿಂಟ್ ನಮ್ಗೆ ತೋರಿಸ್ತಾರೆ ನೋಡಿ. ಯಹೂದಿಗಳ ಬಗ್ಗೆ ಎಲ್ಲಾ ಮಾತಾಡ್ತಾರೆ, ಅದು ಅಲ್ಲದೆ ಇಸ್ರೇಲ್ ಬಗ್ಗೆ, ಆದಾಮನ ಬಗ್ಗೆ ಎಲ್ಲಾ ಎಕ್ಸ್ಪ್ಲೇನ್ ಕೊಡ್ತಾರೆ. ನೋಡಿ, ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ. ದೇವರು ಯಹೂದ್ಯರ ಯುಗದಲ್ಲಿ ಇಸ್ರಾಯೇಲ್ ಜನರಿಗೆ ಜೀವ ವಾಗ್ದಾನವನ್ನೊಳಗೊಂಡ ಧರ್ಮಶಾಸ್ತ್ರದ ಆಜ್ಞಾ ವಿಧಿಗಳನ್ನು ಕೊಡುವುದರ ಮೂಲಕ ಒಂದು ದೊಡ್ಡ ಪಾಠವನ್ನು ಕಲಿಸಿಕೊಟ್ಟಿದ್ದನು. ಆದರೆ ಅಪೊಸ್ತಲನು ನಮಗೆ ಭರವಸೆಯಾಗಿ ಹೇಳಿರುವುದೇನೆಂದರೆ, ದೇವರು ಇಸ್ರಾಯೇಲರಿಗೆ ಆಜ್ಞಾ ವಿಧಿಗಳನ್ನು ಕೊಡುವಾಗ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದು ದೇವರಿಗೆ ಮುಂದಾಗಿ ತಿಳಿದಿತ್ತು. ಪ್ರತಿಯಾಗಿ ಆಜ್ಞಾವಿಧಿಗಳನ್ನು ಸ್ಪಷ್ಟವಾಗಿ ಗ್ರಹಿಸಿದಷ್ಟು ಪಾಪದ ಅಂದರೆ ಅಪರಿಪೂರ್ಣತೆಯ ಪರಿಜ್ಞಾನವು ಹೆಚ್ಚು ಸ್ಪಷ್ಟವಾಗುವುದು. ಕ್ರಿಸ್ತನಲ್ಲಿ ದೇವರು ಏರ್ಪಡಿಸುವುದೇನೆಂದರೆ ಉದ್ದೇಶಪೂರ್ವಕವಾಗಿರದ ಆದರೆ ಆದಾಮನ ಮೂಲ ಪಾಪದ ಫಲವಾಗಿ ಬಂದ ದೋಷ ಬಲಹೀನತೆಗಳನ್ನು ತಾವು ಕ್ಷಮಿಸುವವನಾಗಿದ್ದು, ನಾವು ದಾರಿ ತಪ್ಪಿ ಉದ್ದೇಶಪೂರ್ವಕವಲ್ಲದೆ ಮಾಡಿದ ತಪ್ಪು ದೋಷಗಳ ವಿಷಯವಾಗಿ ತನ್ನ ಕರುಣೆಯನ್ನು ನಮ್ಮ ಕಡೆಗೆ ತೋರುವವನಾಗಿರುವನು. ಕರುಣೆ ಉಳ್ಳವರು ಕರುಣೆಯನ್ನು ಹೊಂದುವರು ಎಂಬ ಧನ್ಯತೆಗಳಲ್ಲಿ ಐದನೆಯದರ ಗುಣಲಕ್ಷಣಗಳ ವಿಷಯವಾಗಿ ಹೇಳುವಾಗ ನಮ್ಮ ಕರ್ತನು ಮನುಷ್ಯ ದೋಷ ಬಲಹೀನಗಳನ್ನು ನಿರ್ಲಕ್ಷಿಸಿರುವುದೆಂಬುದು ಸ್ಪಷ್ಟ. ಇಲ್ಲಿ ನಮಗೆ ಕರುಣೆಯ ಅಗತ್ಯವಿರುವುದು ಅಡಕವಾಗಿರುವುದು. ನಾವು ಕರುಣೆಯನ್ನು ಹೊಂದಬಹುದೆಂಬ ಭರವಸೆಯನ್ನು ಪಡೆದವರಾಗಿರುವಲ್ಲಿ ಈ 6ನೆಯ ಧನ್ಯತೆಯಲ್ಲಿ ಆತನು ನಾವು ನಡೆ ನುಡಿ ಆಲೋಚನೆಗಳಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣತೆ ಉಳ್ಳವರಾಗಿರಬೇಕೆಂಬುದನ್ನು ಪ್ರಕಟಿಸಿರುವುದಿಲ್ಲ. ನಾವು ಹಾಗಿದ್ದಲ್ಲಿ ಇಲ್ಲವೇ ಇಂಥ ಒಂದು ಸ್ಥಿತಿಯನ್ನು ತಲುಪುವುದು ನಮಗೆ ಸಾಧ್ಯವಾಗಿದ್ದಲ್ಲಿ ಕ್ರಿಸ್ತನ ಯಜ್ಞದ ಮೂಲಕವಾಗಿ ನಮಗೆ ಕರುಣೆ ಮತ್ತು ಪಾಪ ಕ್ಷಮೆಯನ್ನು ಒದಗಿಸುವುದು ದೇವರಿಗೆ ಪೂರ್ಣವಾಗಿ ಅವಶ್ಯವಾಗಿರುತ್ತಿರಲಿಲ್ಲ. ಥ್ಯಾಂಕ್ ಯು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ಇಲ್ಲಿ ಒಂದು ವಿಶೇಷವಾದಂತ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮ್ಮ ಸಹೋದರ ಅಂತ ರಜಲ್ ಬ್ರದರ್ ಅವರು. ಸೊ ದೇವರು ಯಾರನ್ನಪ್ಪ ದೇವರು ಫಸ್ಟ್ ಆರಿಸ್ಕೊಂಡ್ರು ಅಂತ ನಾವು ಇಸ್ರೇಲ್ ಜನಾಂಗದವ್ರನ್ನ ಯಹೂದಿಗಳನ್ನ ಆರಿಸ್ಕೊಂಡ್ರು ಪ್ರಿಯರೇ. ಅವ್ರನ್ನ ಇನ್ನೂ ಒಳ್ಳೆ ರೀತಿ ಪ್ರಾಮಾಣಿಕತೆಯಲ್ಲಿ ಇರ್ಲಿ, ಒಂದೊಳ್ಳೆ ವಾಗ್ದಾನಗಳನ್ನೆಲ್ಲ ಕೊಟ್ಟು ಅವ್ರಿಗೆ ಧರ್ಮಶಾಸ್ತ್ರಗಳನ್ನೆಲ್ಲ ಕೊಟ್ರೆ ಅವ್ರು ಇನ್ನೂ ಒಳ್ಳೆ ಪಾಠನ ಕಲ್ತು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತರಬೇತಿ ಒಂದೊಳ್ಳೆ ರೀತಿ ಬರ್ತಾರೆ ಅಂತ ಅನ್ಕೊಂಡ್ ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಎಲ್ಲಾ ರೀತಿ ಅವ್ರಿಗೆ ಸಹಾಯ ಮಾಡ್ತಾರೆ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರ, ಅಪೋಸ್ತಲರು ಕೂಡ ಇದೇ ರೀತಿನೇ ಮಾಡ್ಕೊಂಡ್ ಬಂದಿದ್ದು. ಯೇಸು ಕ್ರಿಸ್ತನು ಅವ್ರ 3.5 ವರ್ಷಗಳ ಕಾಲ ಇದ್ದಾಗ ಅವ್ರಿಗೆ ಎಲ್ಲಾ ವಿಧವಾದಂತ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಸ್ ನ ಮಾಡಿದ್ದಾರೆ. ಅಂದ್ರೆ ಗುಣಗಳ ಒಂದು ಅಭಿವೃದ್ಧಿ, ಅವರಲ್ಲಿದ್ದಂತ ಒಂದು ದೇವರಿಗೆ ಉಪಯೋಗ ಆಗದಿರೋಂತ ಒಂದು ಗುಣಗಳನ್ನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಒಂದೊಳ್ಳೆ ಗುಣಗಳನ್ನ ಅಭಿವೃದ್ಧಿ ಪಡಿಸೋದು, ಇದನ್ನೆಲ್ಲ ಮಾಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರ. ಸೊ ಯಾವನು ನೇಮ ನಿಷ್ಠೆಗಳನ್ನ ಅನುಸರಿಸಿ ದೇವರ ಒಂದು ಸನ್ನಿಧಾನದಲ್ಲಿ ನೀತಿವಂತನು ಅಂತ ಅನ್ನಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಸೊ ನಿಜವಾಗ್ಲೂ ಪ್ರಿಯರೇ, 606 ಆಜ್ಞೆಗಳೆಲ್ಲ ಇದೆಯಲ್ಲ, ಇದನ್ನೆಲ್ಲ ಮನುಷ್ಯನು ಅನುಸರಿಸ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟನೇ ಆಗಿತ್ತು. ಏನಕ್ಕಂದ್ರೆ ಅವನು ಹುಟ್ಟದಾಗ್ಲಿಂದನೂ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿನೇ ಇಲ್ದಂತೆನೆ ಅವನು ತಪ್ಪಾದಂತ ಮಾರ್ಗದಲ್ಲಿ ನಡೆದಿರೋದ್ರಿಂದ, ಮತ್ತೆ ಹೆಚ್ಚು ಕಮ್ಮಿ 2000 ವರ್ಷಗಳಾದ ನಂತರ ಧರ್ಮಶಾಸ್ತ್ರ ಬಂದಾದ್ಮೇಲೆ ಮತ್ತೆ ಅವನು ವಿರುದ್ಧವಾದಂತ ಮಾರ್ಗದಲ್ಲಿ ನಡಿ ಅಂದಾಗ ಅವನ ಒಂದು ದುರ್ಬಲತೆ ಏನಾಗೋಯ್ತು ಅಂದ್ರೆ ಇಡೀ ಮನುಷ್ಯ ಜೀವಿತಕ್ಕೆ ಹಾನಿಕಾರವಾದಂತ ರೀತಿ ಬಂದ್ಬಿಡ್ತು ಪ್ರಿಯರೇ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ನೋಡೋಣ, ಆದಮ್ ನಾವು ನೋಡ್ಬೇಕಾದ್ರೆ ಬ್ಯೂಟಿಫುಲ್ ಕ್ರಿಯೇಷನ್, ದೇವರ ಒಂದು ಪರಿಪೂರ್ಣವಾದಂತ ಸೃಷ್ಟಿಗೆ ನೇಮಕವಾದಂತ ವ್ಯಕ್ತಿ,
ಎಲ್ಲಾ ರೀತಿಲೂ ಚೆನ್ನಾಗೇನೆ ಇತ್ತು. ಬಟ್ ಕೆಲವೊಂದು ಸಿಚುವೇಶನ್ ಬಂದಾಗ ಏನಾಗೋಯ್ತು ಅಂದ್ರೆ ಅಪರಿಪೂರ್ಣವಾದಂತ ರೀತಿಲಿ ಅವನ ಒಂದು ಚಟುವಟಿಕೆಗಳನ್ನ ತೋರಿಸ್ಬಿಟ್ಟಾರಿ. ಆದ್ರೆ ಪ್ರಿಯರೇ, ಅವನು ಏನ್ ಮಾಡ್ದ ಅಂತ ನಾವು ನೋಡ್ಬೇಕಾದ್ರೆ, ಅವನು ದೇವರ ಒಂದು ದೇವರ ಒಂದು ಉದ್ದೇಶಗಳನ್ನ ಅವನು ಜ್ಞಾಪಕದಲ್ಲಿ ಹಿಡ್ಕೊಳ್ದೆ, ಕರುಣೆನ ಹೊಂದ್ಕೊಳ್ದೆ ಅವನ್ ಏನ್ ಮಾಡ್ಬಿಟ್ಟ ಅಂತಂದ್ರೆ ತಪ್ಪಾದಂತ ಒಂದು ಡಿಸಿಷನ್ಸ್ ತಗೋಬಿಟ್ಟ ಅಂತ ನಾವು ನೋಡ್ತೀವಿ. ಎಕ್ಸಾಂಪಲ್ ಏನಂದ್ರೆ, ನಾವೆಲ್ಲ ಬೇಸಿಕ್ ಕ್ಲಾಸಸ್ ಅಲ್ಲೇ ನಾವು ನೋಡಿದೀವಿ, ಅವಳ ಒಂದು ಮಾತನ್ನ ಕೇಳಿ ಆದಾಮನ ಹಣ್ಣು ತಿನ್ಬಿಟ್ಟ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಸಿಂಪಲ್ ರೀಸನ್ ಅಂತ ಅನ್ಬಿಟ್ಟು ನಾವು ಹೇಳ್ತೀವಿ. ಇಲ್ಲ ರೀ, ಅದೊಂದು ದೊಡ್ಡ ರೀಸನ್ಸ್. ಅದು ಹೇಳ್ಬೇಕು ಅಂತ ನಾವು ನೋಡ್ಬೇಕಾದ್ರೆ, ದೇವರೊಂದು ಸೃಷ್ಟಿಲಿ ನಡೆದಿರುವಂತ ಒಂದು ವಿಶೇಷವಾದಂತ ತಪ್ಪಾದಂತ ಒಂದು ಕ್ರಿಯೆ ಯಾವುದು ಅಂತ ನಾವು ನೋಡ್ಬೇಕಾದ್ರೆ, ಅದೇ ಅಲ್ಲಿವರೆಗೂ ಕೂಡ ಯಾರು ಕೂಡ ದೇವರ ಒಂದು ಅಗೇನೆಸ್ಟ್ ಆಗಿ ನಿಂತ್ಕೊಂಡಿರುವಂತ ವ್ಯಕ್ತಿಗಳೇ ಇರಲಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಈ ಒಂದು ಅಗೇನೆಸ್ಟ್ ಆಗಿ ಬಂದಿರೋದಕ್ಕೆ ಮೇನ್ ರೀಸನ್ ಲೂಸಿಫರ್ ಅಂತ ನಾವು ನೋಡ್ತೀವಿ. ಬಟ್ ಮನುಷ್ಯ ಸೃಷ್ಟಿಲಿ ನಾವು ನೋಡ್ತಾ ಇರೋದು, ಪ್ರಾಣಿ ಪಶು ಪಕ್ಷಿಗಳೆಲ್ಲಾನು ಕೂಡ ಒಂದು ನಾರ್ಮಲ್ ಜೀವಿತ. ಮನುಷ್ಯನೇ ಒಂದು ಒಂದು ಮೇನ್ ಥಿಂಗ್ ಆಗಿರ್ಬೇಕಾದ್ರೆ, ಆತನೇ ದೇವರ ಒಂದು ಆಜ್ಞೆ ವಿರುದ್ಧವಾಗಿ ನಡ್ಕೊಂಡಾಗ ದೇವರಿಗೆ ಆದಂತ ಒಂದು ತುಂಬಾ ಕಷ್ಟಕರವಾದಂತ ಒಂದು ಸನ್ನಿವೇಶ ಪ್ರಿಯರೇ. ಅದಾದ್ಮೇಲೂ ಕೂಡ ನಾವು ನೋಡ್ತೀವಿ, ಒಂದು ಜೈಜಾಂಟಿಕ್ ಬಿಂಗ್ಸ್ ಎಲ್ಲ ಬರ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ, ದೇವ್ರೇ ನೊಂದ್ಕೊಬಿಟ್ರು ಅಂದ್ಬಿಟ್ಟು ಆದಿಕಾಂಡ 6ನೇ ಅಧ್ಯಾಯದಲ್ಲೆಲ್ಲ ನೋಡ್ತೀವಿ. ಇದೆಲ್ಲ ನಮ್ಗೆ ಔಟ್ ಆಫ್ ಟಾಪಿಕ್. ಬಟ್ ಮೇನ್ ಏನಂತ ನಾವು ನೋಡ್ಬೇಕಾದ್ರೆ, ಇದನ್ನೆಲ್ಲ ನಾವು ಓವರ್ಲ್ಯಾಪ್ ಮಾಡ್ಬೇಕಾದ್ರೆ, ಇದನ್ನೆಲ್ಲ ನಾವು ಗ್ರಹಿಸ್ಬೇಕಾದ್ರೆ, ನಮ್ಗೆ ಒಂದು ಮತ್ತಾಯ ಇದ್ರಲ್ಲಿ ಹೇಳೋ ಪ್ರಕಾರ ಕರುಣೆ ವಿಚಾರ ಇದೆಯಲ್ಲ, ಇದು ತುಂಬಾ ಧನ್ಯವಾದದ್ದು. ಇದನ್ನ ನಾವು ಅನುಸರಿಸ್ಕೊಂಡು ಇದನ್ನ ನಾವು ವೃದ್ಧಿಪಡಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರೂ ಒಂದು ಕರ್ತವ್ಯ ಅನ್ಬಿಟ್ಟು ನಮ್ಗೆ ಮತ್ತೆ ಇಲ್ಲಿ ಕೆಲವೊಂದು ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಮತ್ತೆ ಇನ್ನೊಂದು ನೆಕ್ಸ್ಟ್ ಪ್ಯಾರನ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರದಲ್ಲೂ ಕೂಡ ಕೆಲವೊಂದು ಗುಣಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು. ಹೃದಯದಲ್ಲಿನ ಶುದ್ಧತೆ ಎಂಬ ಅಂಶವು ನಡೆ, ನುಡಿ, ಆಲೋಚನೆಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿರಬೇಕೆಂಬುದಲ್ಲ, ಆದರೆ ಈ ಎಲ್ಲಾ ಸಂಗತಿಗಳ ಬಗ್ಗೆ ಪರಿಪೂರ್ಣವಾದ ಉದ್ದೇಶವುಳ್ಳವರಾಗಿರಬೇಕು ಎನ್ನುವುದೇ. ನಾವು ಪ್ರಯತ್ನ ಬಯಸುವುದು ನಡೆ, ನುಡಿ, ಆಲೋಚನೆಗಳಲ್ಲಿನ ಪರಿಪೂರ್ಣತೆಯನ್ನು. ನಮ್ಮ ಮನಸ್ಸು ಇಚ್ಛೆಗಳು ಒಪ್ಪುವುದಕ್ಕಾಗಿ ದೇವರು ನೇಮಿಸಿ ನಮ್ಮ ಎದುರಿನಲ್ಲಿಟ್ಟಿರುವ ಮಾನದಂಡವು ಯಾವುದೆಂದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿ ಪರಿಪೂರ್ಣನಾಗಿ ಇರುವಂತೆ ನೀವು ದೋಷವಿಲ್ಲದವರಾಗಿ ಪರಿಪೂರ್ಣವುಳ್ಳವರಾಗಿ ಇರ್ರಿ. ಮತ್ತಾಯ 5:48. ಸಂಪೂರ್ಣ ಪರಿಪೂರ್ಣತೆ ಎಂಬ ಈ ಮಾನದಂಡಕ್ಕಿಂತಲೂ ಕಡಿಮೆ ಗುಣಮಟ್ಟವನ್ನು ದೇವರು ನಿಗದಿಪಡಿಸಿಲ್ಲ. ಆದರೆ ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವುದಾದರೆ, ದೇವರು ಆತನ ಅಂದರೆ ಕ್ರಿಸ್ತನ ಮೂಲಕವಾಗಿ ನಮಗೆ ಕೃಪೆ, ಕರುಣೆ ಮತ್ತು ಸಮಾಧಾನವನ್ನು ಒದಗಿಸಿಕೊಟ್ಟಿದ್ದಾನೆ. ಹೃದಯದ ಈ ಶುದ್ಧತೆಯು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರು ತಲುಪಬೇಕಾದ ಪ್ರಾಮುಖ್ಯವಾದ ಹಂತಗಳಲ್ಲಿ ಒಂದು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹೃದಯದಲ್ಲಿ ಒಂದು ಶುದ್ಧತೆ ಅನ್ನೋ ಒಂದು ವಿಚಾರನ ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ. ಸೊ ನಮ್ಮ ಎಲ್ಲರ ಒಂದು ಸಂಗತಿ ಏನಾಗಿದೆ ಅಂತಂದ್ರೆ, ಅಪರಿಪೂರ್ಣವಾಗಿದ್ದೀವಿ. ಸೊ ಇದೇ ಒಂದು ಕಾಂಟೆಕ್ಸ್ಟ್ ನಾವು ಅವಾಗ್ಲಿಂದನೂ ಸ್ಟಡಿ ಮಾಡ್ಕೊಂಡೇ ಬರ್ತಾ ಇದೀವಿ. ಆದ್ರೆ ಇಲ್ಲಿ ಒಂದು ಮೇನ್ ಪಾಯಿಂಟ್ ನ ನಮ್ಗೆ ಇಲ್ಲಿ ತೋರಿಸ್ತಾರೆ ಮತ್ತೆ ಹೇಳ್ತಾರೆ. ಅದೇ ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಕೃಪೆ ಮತ್ತೆ ಕರುಣೆ ಅನ್ನೋದಿದೆಯಲ್ಲ, ಇದೆರಡೂ ಕೂಡ ನಾವು ಹೊಂದ್ಕೋಬೇಕು ಅಂತಂತ ನಾವು ನೋಡ್ಬೇಕಾದ್ರೆ ಶುದ್ಧವಾಗಿರ್ಬೇಕಂತೆ. ಸೊ ಸೊ ಈ ಒಂದು ಕಾಂಟೆಕ್ಸ್ಟ್ ನಲ್ಲೇ ನಮ್ಗೆ ಮೇನ್ ಆಗಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಪರಲೋಕದಲ್ಲಿರುವಂತ ನಮ್ಮ ತಂದೆ ಯಾವ ದೋಷನೂ ಇಲ್ದೇ ಇರೋ ರೀತಿ ಪರಿಪೂರ್ಣವಾಗಿದಾರೋ ಅದೇ ಪ್ರಕಾರ ನೀವು ಕೂಡ ಇರ್ರಿ. ನೀವು ಆ ರೀತಿ ಇದ್ರೇನೆ ಕೃಪೆ ನಿಮಗ್ ಸಿಗೋದು, ಕರುಣೆ ಅನ್ನೋ ಒಂದು ಗುಣ ನಿಮ್ಮಲ್ಲಿ ಇರೋದಕ್ ಸಾಧ್ಯ. ಮತ್ತೆ ನೀವು ಸಮಾಧಾನವಾಗಿ ಇದ್ಕೊಂಡು ದೇವರಲ್ಲಿ ಐಕ್ಯವಾಗಿರೋದಕ್ಕೆ ಸಾಧ್ಯ ಅನ್ಬಿಟ್ಟು ನಮ್ಗಿಲ್ಲಿ ಮತ್ತೊಮ್ಮೆ ಕಿವಿ ಮಾತನ್ನ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ ನೋಡಿ. ಸೇಮ್ ಅದರ ಬಗ್ಗೆನೇ ಇಲ್ಲೂ ಕೂಡ ಮಾಹಿತಿ ಕೊಡ್ತಾರೆ. ಅನು ಸಿಸ್ಟರ್ ಕಂಟಿನ್ಯೂ ಮಾಡ್ಬಿಡಿ ನೆಕ್ಸ್ಟ್ ಪ್ಯಾರ. ಓಕೆ. ಕೇವಲ ಹೃದಯದಲ್ಲಿನ ಶುದ್ಧತೆ ಉಳ್ಳವರು ಮಾತ್ರ ದೇವರನ್ನು ನೋಡುವ ವಾಗ್ದಾನವನ್ನು ಪಡೆದಿರುವರು. ಲೋಕಯಾತ್ರೆಯ ಅಂತ್ಯದವರೆಗೂ ಅವರು ನಂಬಿಗಸ್ತರಾಗಿ ಮುಂದುವರಿಯುವರು. ಈಗಿನ ಜೀವಿತ ಕಾಲದಲ್ಲಿ ಅವರು ತಮ್ಮ ಹೃದಯದಲ್ಲಿ ಶುದ್ಧರಾಗಿರುವುದರಲ್ಲಿಯೂ ತಮ್ಮ ಉದ್ದೇಶಗಳಲ್ಲಿ ದೇವರ ವಿಷಯದಲ್ಲಿಯೂ ಮತ್ತು ಮನುಷ್ಯರ ವಿಷಯದಲ್ಲಿಯೂ ಮಾಡುವ
ತಮ್ಮ ಪ್ರಯತ್ನಗಳಲ್ಲಿ ಪ್ರಾಮಾಣಿಕರಾಗಿರುವುದರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ಹೋಲಿಕೆಯನ್ನು ಪಡೆಯುವುದು ಮಾತ್ರವಲ್ಲದೆ ಕಡೆಯಲ್ಲಿ ಕರ್ತನ ವಾಗ್ದಾನುಸಾರವಾಗಿ ಅವರು ಮೊದಲನೆಯ ಪುನರುತ್ಥಾನದಲ್ಲಿ ಪಡೆದ ಶಕ್ತಿಯ ಮೂಲಕವಾಗಿ ಭೂಲೋಕ ಭಾವದಿಂದ ಆತ್ಮಿಕವಾಗಿ ಪರಲೋಕ ಭಾವದವರಾಗಿ ಮಾರ್ಪಡುವರು. ಅನಂತರ ಅಪೊಸ್ತಲನು ಸಾರಿ ಹೇಳಿರುವಂತೆ, ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂಬುದನ್ನು ಬಲ್ಲೆವು, ಯಾಕೆಂದರೆ ಆತನಿಗಿರುವ ಪ್ರಕಾರವೇ ಆತನನ್ನು ನೋಡುವೆವು. ಮತ್ತು ನಾವು ಹೀಗೆ ತಂದೆಯ ತತ್ವದ ಮೂರ್ತಿಯಾಗಿರುವ ದೇವರ ಮಹಿಮೆಯುಳ್ಳ ಮಗನ ಹೋಲಿಕೆಗೆ ಮಾರ್ಪಟ್ಟ ನಂತರ ನಿಸ್ಸಂಶಯವಾಗಿ ನಾವು ಸಹ ಪರಲೋಕದಲ್ಲಿರುವ ತಂದೆಯನ್ನೇ ನೋಡುವ ಸಾಮರ್ಥ್ಯವುಳ್ಳವರಾಗಿರುವೆವು. ಮತ್ತು ನಮ್ಮ ಪ್ರಿಯ ವಿಮೋಚಕನಲ್ಲಿ ಸುಕ್ಕು, ಕಳಂಕ ಮುಂತಾದೊಂದು ಇಲ್ಲದ ಪರಿಪೂರ್ಣತೆ ಉಳ್ಳವರಾಗಿದ್ದು ಆತನಿಂದ ತಂದೆಯ ಪರಿಚಯ ಮಾಡಿಕೊಡಲ್ಪಡುವೆವು. 1 ಯೋಹಾನ 3:2, ಹಿಬ್ರಿಯ 1ನೇ ಅಧ್ಯಾಯ 3ನೇ ವಚನ, ಎಫೆಸ 5ನೇ ಅಧ್ಯಾಯ 27ನೇ ವಚನ, ಕೊಲಸೆ 2ನೇ ಅಧ್ಯಾಯ 10ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಮ ಒಂದು ಜೀವಿತ ಏನಾಗಿರ್ಬೇಕು ಅಂತಂದ್ರೆ ದೇವರಿಗೆ ಶುದ್ಧತೆಯಿಂದ ಜೀವಿಸೋ ತರ ಇರ್ಬೇಕಂತೆ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಕರ್ತನಾದ ಯೇಸು ಕ್ರಿಸ್ತನ ಹೋಲಿಕೆಯಲ್ಲಿ ಇರೋದಕ್ಕೆ ನಾವು ಪ್ರಯಾಸ ಪಡ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ನಾವು ನೋಡ್ಬೇಕಾದ್ರೆ ಒಂದು ಸಲಹೆನೂ ಕೂಡ ಕೊಡ್ತಾ ಇದ್ದಾರೆ. ನಾವೆಲ್ಲ ಒಂದು ಎಕ್ಸಾಂಪಲ್ ಆಗೇನೆ ಇಲ್ಲಿ ಹೇಳ್ತಾ ಇದಾರೆ ನೋಡಿ. ನಾವೆಲ್ಲ ಈ ಒಂದು ಲೋಕದಲ್ಲಿ ನಾವು ಜೀವಿಸೋದ್ರಿಂದ ನಾವು ಪ್ರತಿಯೊಂದು ವಿಚಾರದಲ್ಲೇ ಆಗ್ಲಿ, ಪ್ರತಿಯೊಂದು ಸನ್ನಿವೇಶದಲ್ಲೇ ಆಗ್ಲಿ ಕರುಣೆನ ತೋರ್ಸೋಂತವ್ರಾಗಿರ್ಬೇಕಂತೆ. ಅಂದ್ರೆ ಗೊತ್ತಿಲ್ದಿರೋರೇ ಆಗ್ಲಿ, ಗೊತ್ತಿರೋರೇ ಆಗ್ಲಿ, ಪರಿಚಯ ಇಲ್ದಿರೋರೇ ಆಗ್ಲಿ, ಅವ್ರ ಮಧ್ಯದಲ್ಲಿ ನಾವು ಕರುಣೆನ ಅಂದ್ರೆ ಕ್ರಿಸ್ತನ ಒಂದು ಕ್ಯಾರೆಕ್ಟರ್ಗಳನ್ನ ತೋರ್ಸೋಂತ ಒಂದು ಗುಣನ ನಾವು ವೃದ್ಧಿ ಪಡಿಸ್ಕೋಬೇಕು. ನೋಡಿ, ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ನಮ್ಮ ಜೀವಿತದಲ್ಲಿ. ಆಮೇಲಿಂದ ಸುಕ್ಕು, ಕಳಂಕ ಮುಂತಾದವುಗಳೆಲ್ಲ ಇರುತ್ತಲ್ಲ, ಈ ಒಂದು ಕಲ್ಮಶವಾದಂತ ನಮ್ಮ ಮನಸ್ಥಿತಿಯಲ್ಲಿ ಇದನ್ನ ನಾವು ಪ್ರೀತಿಯಿಂದ ಅದನ್ನೆಲ್ಲ ವಿಮೋಚಿಸೋದಕ್ಕೆ ಪ್ರಯತ್ನ ಪಡ್ಬೇಕಂತೆ. ಕೆಲವೊಂದು ವಾಕ್ಯಗಳನ್ನ ಹೇಳ್ತಾರೆ ನೋಡಿ. 1 ಯೋಹಾನ 3ನೇ ಅಧ್ಯಾಯ 2ನೇ ವಚನ ಓದಿ. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಈಗ ನಾವೆಲ್ಲ ಏನಾಗಿದ್ದೀವಿ ಅಂತಂದ್ರೆ ದೇವರ ಮಕ್ಕಳು ಅಂತ ಅನ್ನಿಸ್ಕೊಂಡಿದೀವಿ, ಪ್ರತಿಷ್ಠಿಸಲ್ಪಟ್ಟಿರುವಂತವ್ರಾಗಿದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಕೂಡ ನಮಗ್ ಗೊತ್ತು. ಇನ್ ಕೇಸಸ್ ನಮ್ಮಲ್ಲಿ ಒಳ್ಳೆ ಗುಣಗಳಿತ್ತು ಅಂತಂದ್ರೆ ದೇವರ ರಾಜ್ಯದಲ್ಲಿ ಇರುವಂತ ಒಂದು ಪಾಸಿಬಿಲಿಟಿ ಇರುತ್ತೆ. ಸೊ ಇದಕ್ಕೋಸ್ಕರನೇ ನಮ್ಗಿಲ್ಲಿ ಹೇಳ್ತಾ ಇರೋದೇನಂದ್ರೆ, ಡೇ ಬೈ ಡೇ ನಾವು ನಮ್ಮ ಒಂದು ಗುಣಗಳನ್ನ ವೃದ್ಧಿಪಡಿಸ್ಕೊಂಡು ಯಾವಾಗ ದೇವರ ಒಂದು ರಾಜ್ಯ ಸಂಪೂರ್ಣವಾಗಿ ಎಸ್ಟಾಬ್ಲಿಷ್ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ನಾವು ಸರಿಯಾಗಿ ನಿಂತ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕು. ಅಂದ್ರೆ ಟೈಮ್ ಕಮ್ಮಿ ಇದೆ, ಕೆಲಸ ಜಾಸ್ತಿ ಇದೆ, ಮಾಡೋದಕ್ಕೆ ಪ್ರಯತ್ನ ಪಡೋಣ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದೋಣ ನೋಡಿ. ಇಬ್ರಿಯ 1ನೇ ಅಧ್ಯಾಯ 3ನೇ ವಚನ ಓದಿ. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಥ್ಯಾಂಕ್ ಯು ಸರ್. ನೋಡಿ, ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಡೀ ಲೋಕಕ್ಕೆ ವಿಮೋಚನೆ ಕೊಟ್ಟಿದ್ದಾರೆ, ಒಳ್ಳೆ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ. ಅದೇ ಪ್ರಕಾರವಾಗಿ ನಮಗೂ ಕೂಡ ಒಂದು ಕೆಲ್ಸನ ಕೊಟ್ಟಿದ್ದಾರೆ. ಕೆಲವೊಂದು ಗುಣಗಳನ್ನ ಸರಿಪಡಿಸ್ಕೊಂಡು ನಾವೊಂದು ಕ್ಯಾರೆಕ್ಟರ್ಗಳನ್ನ ಸರಿಯಾಗಿ ಇಟ್ಕೊಂಡು ದೇವರಿಗೆ ದೇವ ಜನರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯರಾಗಿ ನಾವು ಇದ್ವಿ ಅಂತಂದ್ರೆ ದೇವ್ರು ಖಂಡಿತವಾಗ್ಲು ಮಗನ್ನ ಯಾವ ರೀತಿ ಕರ್ಕೊಂಡ್ರೋ ಅದೇ ತರ ನಮ್ಮನ್ನೂ ಕೂಡ ಕರ್ಕೋತಾರೆ. ಕರ್ಕೊಂಡು 1000 ವರ್ಷ ಯಾಜಕರಾಗಿ ಇರಿಸ್ಕೋತಾರೆ ಪ್ರಿಯರೇ. ಇದಕ್ಕೆಲ್ಲ ನಾವು ಯೋಗ್ಯರಾಗಿರೋದಕ್ಕೆ ಪ್ರಯಾಸ ಪಡೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ಇಲ್ಲಿಗೆ ಇವತ್ತಿನ ಸ್ಟಡಿ ಸ್ಟಾಪ್ ಮಾಡೋಣ. ಮುಂದಿನ ವಾರ ಸ್ಟಡಿ ಕಂಟಿನ್ಯೂ ಮಾಡೋಣ. ಕೊನೆ ಒಂದು ಪ್ರಾರ್ಥನೆಯನ್ನ ನಮ್ಮ ಸಹೋದರ ಆದಂತ ರವಿ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೀನಿ. ರವಿ ಬ್ರದರ್ ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಓಕೆ ಬ್ರದರ್, ಮಾಡ್ತೀನಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು,
ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ಅಪ್ಪ ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆಯಾದ ದೇವರೇ, ಪಾಪಿಗಳಾದ ನಮ್ಮನ್ನು ಅಪ್ಪ ಈ ದಿವಸ ಕೂಡ ನೆನಪು ಮಾಡಿಕೊಂಡು ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ನಿಮ್ಮ ಕೃಪಾಸನದ ಬಳಿ ಸ್ವಲ್ಪ ಸಮಯ ಕೂತುಕೊಂಡು ನಿಮ್ಮ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ನಿಮ್ಮ ಮಹಾಕೃಪೆಯನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದೀರಿ ತಂದೆಯೇ. ಅದಕ್ಕಾಗಿ ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ತಂದೆಯಾದ ದೇವರೇ, ಆದಿಯಿಂದ ಅಂತ್ಯದವರೆಗೂ ಅಪ್ಪ ನಮ್ಮೆಲ್ಲರ ಮಧ್ಯದಲ್ಲಿ ಅಪ್ಪ ನೀನು ತಾನೇ ಇದ್ದು ಎಲ್ಲ ವಾಕ್ಯಗಳಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿಯೂ, ಸಹೋದರನು ವಿಶೇಷವಾಗಿ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಅವನು ಉಪಯೋಗಿಸಿಕೊಂಡಿದ್ದಕ್ಕಾಗಿಯೂ ತಂದೆಯಾದ ದೇವರೇ ನಮ್ಮ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ತಂದೆಯವರೇ, ಇದೇ ರೀತಿಯಾಗಿ ಅಪ್ಪ ಮುಂದಿನ ದಿನಗಳಲ್ಲಿ ಕ್ರಿಸ್ತನ ಜೀವಿತದ ಬಗ್ಗೆ, ಕ್ರಿಸ್ತನ ಒಂದು ಗುಣಗಳ ಬಗ್ಗೆ ಕಲಿತು ಅಪ್ಪ ಕ್ರಿಸ್ತನ ಎಲ್ಲಾ ಸ್ವಭಾವಗಳನ್ನ ಅಪ್ಪ ನಾವು ತಿಳ್ಕೊಂಡವರಾಗಿ ಈ ಭೂಲೋಕದಲ್ಲಿ ಅಪ್ಪ ನಿಮ್ಮ ನೆಚ್ಚಿಗೆ ದೇವರೇ, ನಿಮ್ಮ ನೆಚ್ಚಿನ ಮಕ್ಕಳಾಗಿ ನಾವು ಓಡಿ ಓಟವನ್ನು ಮುಗಿಸುವಂತೆ ನಮ್ಮೆಲ್ಲರನ್ನು ಕೂಡ ಬಲಪಡಿಸು. ಅಪ್ಪ ಮುಂದಿನ ದಿನದಲ್ಲಿ ಇರುವಂತ ಒಂದು ಪರಿಶುದ್ಧವಾದ ಒಂದು ಭೋಜನಕ್ಕಾಗಿ ಕೂಡ ನಾವು ಬೇಡುವರಾಗಿದ್ದೇವೆ. ಅಪ್ಪ ನಮ್ಮಲ್ಲಿರುವಂತ ಎಲ್ಲ ಬಲಹೀನತೆಗಳು, ಎಲ್ಲ ಪಾಪದ ಕಾರ್ಯಗಳು, ಆಲೋಚನೆಗಳನ್ನು ದೇವರೇ ನಾವು ಸರಿಪಡಿಸಿಕೊಂಡು ಅಪ್ಪ ನಿಮ್ಮ ಮೆಚ್ಚಿನ ಮಕ್ಕಳಾಗಿ ನಾವು ಜೀವಿಸುವಂತೆ ಬಲಪಡಿಸಿ ನಡೆಸಿದ್ದೇವ್ರೆ. ವಾಕ್ಯ ಹಂಚಿಕೊಟ್ಟಂತಹ ಸಹೋದರ ಆಶೀರ್ವದಿಸ್ರಿ ಅಪ್ಪ. ಮುಂದಿನ ದಿನಗಳಲ್ಲಿ ಅವ್ರನ್ನ ವಾಕ್ಯದಲ್ಲಿ ನಡೆಸ್ರಿ, ಬೆಳೆಸ್ರಿ ಅಪ್ಪ. ಅವರಿಗೆ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸ್ರಿ ಎಂಬುದನ್ನು ಬೇಡಿಕೊಳ್ಳುತ್ತೇವೆ ಅಪ್ಪ. ಆದಿಂದ ಅಂತ್ಯದವರೆಗೂ ದೇವರೇ, ನೀನೇ ತಾನೇ ನಾವೆಲ್ಲರ ಮಧ್ಯದಲ್ಲಿ ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ಮತ್ತೊಂದು ಅವಾರ್ಥ ನಿಮಗೆ ಕೃತಜ್ಞತೆ. ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲ ಕರ್ತನು, ನಮ್ಮೆಲ್ಲರ ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೀನ್. ಥ್ಯಾಂಕ್ ಯು ಬ್ರದರ್. ಆಮೀನ್. ಥ್ಯಾಂಕ್ ಯು ಬ್ರದರ್. ಎಲ್ಲ you, ಬ್ರದರ್ಸ್ brother, ಮತ್ತು ಸಿಸ್ಟರ್ಸ್ಗೆ ನಮಸ್ಕಾರ. ಎಲ್ಲ ಬ್ರದರ್ ಸಿಸ್ಟರ್ಸ್ ನಮಸ್ತೆ. ಎಲ್ಲ ಸಹೋದರ ಸಹೋದರಿಗೂ ನಮಸ್ತೆ.